ಹಾಯ್ ಲೀಡರ್ಸ್, ಎಲ್ಲಿಗೂ ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಶುರು ಮಾಡೋಣ. ಸಬ್ಜೆಕ್ಟ್ ಆಲ್ರೆಡಿ ಯಾವ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮಾತನಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ದಟ್ ಇಸ್ ಕಾಲ್ಡ್ ಲೀಡರ್ಶಿಪ್ ಕ್ವಾಲಿಟೀಸ್. ಕನ್ನಡದಲ್ಲಿ ನಾಯಕತ್ವದ ಗುಣಗಳಂತ ಹೇಳ್ತೀವಿ. ಇದಕ್ಕೆ ಸಂಬಂಧಪಟ್ಟಾಗೆ ಆಲ್ರೆಡಿ ಒಂದು ಕ್ಲಾಸ್ ಅನ್ನ ಕೇಳಿದೀವಿ. ಇದು 2ನೇ ಕ್ಲಾಸ್, ಅಂದ್ರೆ ಮುಂದುವರೆದ ಭಾಗ ಅಂತ ಹೇಳ್ಬೋದು. ಓದು ಕ್ಲಾಸಿಗೆ ಕಂಟಿನ್ಯೂ ಅಂತ ಹೇಳ್ಬೋದು ಈ ಒಂದು ಕ್ಲಾಸ್. ಆಲ್ರೆಡಿ ಲೀಡರ್ ಅಂದ್ರೆ ಯಾರು ಅನ್ನೋ ಒಂದು ವಿಚಾರಕ್ಕೆ ನಾವು ತಿಳ್ಕೊಂಡಿದ್ವಿ. ಒಂದು ಟೀಮ್ ಅಂತೇಳಿ ಯಾವಾಗ ನಮ್ಗೆ ಒಂದು ಜವಾಬ್ದಾರಿ ಬರುತ್ತೆ, ಒಂದು ಟೀಮ್ನ ಲೀಡ್ ಮಾಡಲೇಬೇಕು ಅನ್ನೋ ಒಂದು ಜವಾಬ್ದಾರಿ ಯಾವಾಗ ಬರುತ್ತೆ, ಆವಾಗ ನಾವು ಲೀಡರ್ ಆಗ್ತೀವಿ. ಯಾರು ಬೇಕಾದ್ರೂ ಲೀಡರ್ ಆಗ್ಬೋದು, ಯಾರು ಬೇಕಾದ್ರೂ ಲೀಡರ್ ಆಗ್ಬೋದು. ಆದ್ರೆ ಎಲ್ಲರೂ ಕೂಡ ಸಕ್ಸಸ್ಫುಲ್ ಲೀಡರ್ ಆಗ್ಲಿಕ್ಕೆ ಆಗಲ್ಲ. ಎಲ್ಲರೂ ಕೂಡ ಸಕ್ಸಸ್ಫುಲ್ ಲೀಡರ್ ಆಗ್ಲಿಕ್ಕೆ ಆಗಲ್ಲ. ಹಾಗಾಗಿ ಇವತ್ತು ನಾವು ತಿಳ್ಕೊಳ್ತಿರುವಂತಹ ಒಂದು ಸಬ್ಜೆಕ್ಟ್ ಏನಿದೆ, ಇದು ಒಂದು ಯಶಸ್ವಿ ಲೀಡರ್ ಆಗ್ಲಿಕ್ಕೆ, ಒಂದು ಸಕ್ಸಸ್ಫುಲ್ ಲೀಡರ್ ಆಗ್ಲಿಕ್ಕೆ ಬೇಕಾಗಿರುವಂತಹ ಒಂದು ಸಬ್ಜೆಕ್ಟ್ ಇದಾಗಿರುತ್ತೆ. ಹಾಗಿರೋದ್ರಿಂದ ಇವತ್ತು ಯಾರೆಲ್ಲ ಕಾರ್ಯಕ್ರಮದಲ್ಲಿ ಇದ್ದೀರಾ ಅವರೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಮುಖಾಂತರ ರಿಕ್ವೆಸ್ಟ್ ಮಾಡೋದೇನಂತಂದ್ರೆ, ಇವತ್ತಿನ ಕಾರ್ಯಕ್ರಮ ನಿಮ್ಮ ಲೈಫ್ ನಲ್ಲೇನೆ ಒಂದು ಇಂಪಾರ್ಟೆಂಟ್ ಝೂಮ್ ಮೀಟಿಂಗ್ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಯಾಕೆ ಅಂತಂದ್ರೆ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಮೇಜರ್ ಆಗಿರೋದೇ 2 ಕೆಲಸ. ಓನ್ಲಿ 2 ಇಂಪಾರ್ಟೆಂಟ್ ವರ್ಕ್ಸ್ ಈ ಒಂದು ಇಂಡಸ್ಟ್ರಿ ಇರುವಂತದ್ದು. ಮೊದಲನೇದು ಫಸ್ಟ್ ನಾವು ಲೀಡರ್ ಆಗುವಂಥದ್ದು, ಎರಡನೇದು ನಮ್ಮ ಟೀಮ್ ನಲ್ಲಿ ನಮ್ ತರ ಲೀಡರ್ಸ್ ಗಳನ್ನ ಕ್ರಿಯೇಟ್ ಮಾಡುವಂಥದ್ದು. ಇವತ್ತು ನಾವು ಲೀಡರ್ ಆಗುವಂತ ದೊಡ್ಡ ವಿಷಯ ಅಲ್ಲ, ಬಟ್ ನಮ್ಮ ಟೀಮ್ ನಲ್ಲಿ ನಮ್ ತರನ ಲೀಡರ್ಸ್ ಗಳನ್ನ ಕ್ರಿಯೇಟ್ ಮಾಡೋದಿದೆಯಲ್ಲ, ಅದರಲ್ಲೇ ನಿಜವಾದ ಲೀಡರ್ಶಿಪ್ ಬರುವಂತದ್ದು. ಆ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ನಮ್ಮಲ್ಲಿ ಇದ್ದಾಗ ಮಾತ್ರ ನಮ್ಮ ಟೀಮ್ ನಲ್ಲಿ ಅತಿ ಹೆಚ್ಚು ಲೀಡರ್ಸ್ ಗಳನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಅಂತ ಒಂದು ಅದ್ಭುತವಾದ ಸಬ್ಜೆಕ್ಟ್ ನ ಕೇಳಲಿಕ್ಕೆ ಪ್ರತಿಯೊಬ್ರು ಕೂಡ ರೆಡಿ ಇದ್ದೀರಾ ಅಂತ ಹೇಳಿ ನಾನು ಅನ್ಕೊಳ್ತೀನಿ. ಜೊತೆಗೆ ಇಂಥ ಒಂದು ಸಬ್ಜೆಕ್ಟ್ ನ ನಾವಷ್ಟೇ ಕೇಳೋದಲ್ದೆ, ನಮ್ಮ ಟೀಮ್ ನಲ್ಲಿರುವಂತ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸಬ್ಜೆಕ್ಟ್ ಅವಶ್ಯಕತೆ ಇದೆ. ಅವ್ರಿಗಳಿಗೂ ಕೂಡ ಈ ಒಂದು ಕ್ಲಾಸ್ ಇಂಪಾರ್ಟೆಂಟ್ ಇದೆ ಅಂತ ಅಂದ್ರೆ ನಿಮ್ಮ ಗ್ರೂಪ್ಗಳಲ್ಲಿ ನಿಮಗೇನೊಂದು ಮೀಟಿಂಗ್ ಲಿಂಕ್ ಸಿಕ್ಕಿದೆ, ಆ ಒಂದು ಮೀಟಿಂಗ್ ಲಿಂಕ್ ಅನ್ನ ಸೆಂಡ್ ಮಾಡಿ ಅರ್ಜೆಂಟ್ ಆಗಿ ಮೀಟಿಂಗಿಗೆ ಕನೆಕ್ಟ್ ಆಗಿ ಒಂದು ಅದ್ಭುತವಾದ ಸಬ್ಜೆಕ್ಟ್ ನಿಮಗೆ ತಿಳಿಸ್ಕೊಡ್ತಾರೆ ಅಂತ ಹೇಳಿ ನೀವು ರಿಕ್ವೆಸ್ಟ್ ಮಾಡ್ಬೋದು ಅಂತ ಹೇಳ್ತಾ, ಈ ಒಂದು ಸಬ್ಜೆಕ್ಟ್ ನ ತಿಳ್ಕೊಳ್ಳಿಕ್ಕೆ ರೆಡಿ ಇದ್ದೀರಾ? ಆರ್ ಯು ರೆಡಿ? ಎಲ್ಲರೂ ಕೂಡ ಒಂದ್ಸಲ ಅನ್ಮ್ಯೂಟ್ ಮಾಡಿದೀನಿ, ನೋಡೋಣ ಎಲ್ಲರೂ ಕೂಡ ಎಷ್ಟು ಎಕ್ಸೈಟ್ಮೆಂಟ್ ಭಾಗವಹಿಸ್ತಾ ಇದ್ದೀರಾ ಅಂತ ಹೇಳಿ. Yes, sir. I am ready, sir. Yes, sir. I am excited. Yes, sir. ಎಸ್, ಥ್ಯಾಂಕ್ ಯು. ನಿಮ್ಮ ಒಂದು ಜೋಶಲ್ಲೇ ಗೊತ್ತಾಗ್ತಾ ಇದೆ ಎಷ್ಟು ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದ್ದೀರಿ ಇವತ್ತಿನ ಕ್ಲಾಸ್ ನ ಕೇಳಲಿಕ್ಕೆ ಅಂತ ಹೇಳ್ತಾ, ಫಸ್ಟ್ ಸ್ಲೈಡ್ ನ ನೀವು ಗಮನಿಸೋದಾದ್ರೆ, ಲೀಡರ್ಶಿಪ್ ಇಸ್ ದ ಕೆಪಾಸಿಟಿ ಟು ಟ್ರಾನ್ಸ್ಲೇಟ್ ವಿಷನ್ ಇಂಟು ರಿಯಾಲಿಟಿ ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ವಿಷನ್ ಅಂತ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ನಾನು ತುಂಬಾ ಜನ ನೋಡಿದ್ದೀನಿ ಇಂಡಸ್ಟ್ರಿಯಲ್ಲಿ, ಅವ್ರಿಗೆ ವಿಷನೇ ಇರಲ್ಲ, ದೂರದೃಷ್ಟಿ ಅಂತ ಕರಿತೀವಿ. ಸೊ ಹಾಗಾದ್ರೆ ವಿಷನ್ ಎಷ್ಟು ಇಂಪಾರ್ಟೆಂಟ್ ಆಗತ್ತೆ ಈ ಇಂಡಸ್ಟ್ರಿ ಸಕ್ಸಸ್ಫುಲ್ ಆಗ್ಲಿಕ್ಕೆ ಅನ್ನೋ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ನ ನಾನು ತಿಳಿಸುವಂತ ಪ್ರಯತ್ನ ಇವತ್ತಿನ ಕ್ಲಾಸ್ ನಲ್ಲಿ ನಾನು ಮಾಡ್ತಾ ಇದ್ದೀನಿ. ನಾವು ನೆಕ್ಸ್ಟ್ 1 ವರ್ಷಕ್ಕೆ, ನೆಕ್ಸ್ಟ್ 5 ವರ್ಷಕ್ಕೆ, ನೆಕ್ಸ್ಟ್ 10 ವರ್ಷಕ್ಕೆ ನಮ್ಮ ಟೀಮ್ ಅನ್ನ ಎಲ್ಲಿಗೆ ತಗೊಂಡೋಗ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ನೀವು ಎಷ್ಟು ಪರ್ಸೆಂಟೇಜ್ ಯೋಚನೆ ಮಾಡಿದೀರಾ? ವಿಷನ್ ನ ಅರ್ಥ ನಾನು ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ತುಂಬಾ ಜನರು ತಮ್ಮ ವಿಚಾರವಾಗಿ ಅಷ್ಟೇನೆ ಒಂದು ವಿಷನ್ ಇಟ್ಕೊಂಡಿರ್ತಾರೆ. ನಾನು ನೆಕ್ಸ್ಟ್ ವರ್ಷಕ್ಕೆ ಇದನ್ ಮಾಡ್ಬೇಕು, ನೆಕ್ಸ್ಟ್ ವರ್ಷಕ್ಕೆ ಅದನ್ ಮಾಡ್ಬೇಕು, ಇದನ್ ತಗೊಳ್ಬೇಕು, ಅದನ್ ತಗೊಳ್ಬೇಕು ಅಂತೇಳಿ. ಬಟ್ ಅವೆಲ್ಲವೂ ಕೂಡ ಸಾಧ್ಯತೆ ಇದೆ ಯಾವಾಗ ಅಂತಂದ್ರೆ, ನೀವು ನಿಮ್ಮ ಟೀಮ್ ನಲ್ಲಿ ಆಗ್ಬೇಕಿರುವಂತಹ ಕೆಲಸಗಳಿಗೆ ಸಂಬಂಧಪಟ್ಟಂಗೆ ವಿಷನ್ ಇಟ್ಕೊಂಡಿದ್ರೆ. ನಾನು ಬೇಸಿಕ್ ವಿಷನ್ಸ್ ಗಳ ಬಗ್ಗೆ ಮಾತಾಡ್ತಿರ್ತೀನಿ. ಅಟ್ಲೀಸ್ಟ್ ಇದನ್ನಾದ್ರೂ ಇಟ್ಕೊಳ್ಳಿ. ನೀವು ಒಂದು ಟೀಮ್ ನ ಲೀಡ್ ಮಾಡುವಾಗ ಇದನ್ನ ಇಟ್ಕೊಂಡ್ರೆ ನೀವು ದೊಡ್ಡ ಪ್ರಮಾಣದಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯತೆ ಇದೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂತೇಳಿ. ಆ ಬೇಸಿಕ್ ವಿಷನ್ ಅಲ್ಲಿ ಬರುವಂತಹ ಫಸ್ಟ್ ಪಾಯಿಂಟ್ ಏನು ಅಂತಂದ್ರೆ, ನನ್ನ ಟೀಮ್ ನಲ್ಲಿ ನೆಕ್ಸ್ಟ್ 5 ವರ್ಷದೊಳಗಡೆ
ನನ್ನ ಟೀಮ್ನಲ್ಲಿ ನೆಕ್ಸ್ಟ್ 5 ವರ್ಷದೊಳಗಡೆ ಕನಿಷ್ಠ 100 ಜನರನ್ನ ನಾನು ಕಾರ್ಯಚಿವಸನಾಗಿ ಕ್ರಿಯೇಟ್ ಮಾಡಿರ್ತೀನಿ. ಕಾರ್ಯಚಿವಸನಾಗಿ ಕ್ರಿಯೇಟ್ ಮಾಡಿರ್ತೀನಿ. ಈ ತರದ ವಿಷನ್ ನಮ್ಮಲ್ಲಿ ಇದೆಯಾ? ನೆಕ್ಸ್ಟ್ 5 ವರ್ಷದಲ್ಲಿ ನನ್ನ ಟೀಮ್ನಲ್ಲಿ ಕನಿಷ್ಠ 1 ಲಕ್ಷದ ಮೇಲೆ ಇನ್ಕಮ್ ತಗೊಳ್ಳುವಂತವ್ರನ್ನ 100 ಜನ ನಾನು ಕ್ರಿಯೇಟ್ ಮಾಡಿರ್ತೀನಿ. ಕನಿಷ್ಠ 100 ಜನ ನಾನು ಕ್ರಿಯೇಟ್ ಮಾಡಿರ್ತೀನಿ. ನನ್ನ ಟೀಮ್ನಲ್ಲಿ ನೆಕ್ಸ್ಟ್ 5 ವರ್ಷದಲ್ಲಿ ಕನಿಷ್ಠ ಒಂದು 25 ಜನರನ್ನ ಒಂದು ಮನೆ, ಅವರ ಕನಸಿನ ಮನೆಯನ್ನ ಕಟ್ಕೊಳ್ಳೋ ರೀತಿಯಲ್ಲಿ ನಾನು ನನ್ನ ಟೀಮ್ನ ರೆಡಿ ಮಾಡಿರ್ತೀನಿ. ನೆಕ್ಸ್ಟ್ 5 ವರ್ಷದೊಳಗಡೆ ಕನಿಷ್ಠ ಒಂದು 25 ಜನರನ್ನ ನಾನು ಕೋಟ್ಯಾಧಿಪತಿಗಳನ್ನಾಗಿ ಮಾಡಿರ್ತೀನಿ. ಅಂದ್ರೆ ಟೋಟಲ್ ಅರ್ನಿಂಗ್ಸ್ ಅವ್ರದ್ದು ಬಂದು ಆ ಒಂದು ಕಂಪನಿಯಲ್ಲಿ 1 crore ದಾಟಿರ್ಬೇಕು. 1 crore ದಾಟಿರ್ಬೇಕು. ಸೊ ಎಲ್ಲಿವರೆಗೂ ನಾವು ನಮ್ಮ ಟೀಮ್ ಮೆಂಬರ್ಸ್ಗಳ ಕನಸುಗಳನ್ನ ನಮ್ಮ ವಿಷನ್ ಆಗಿ ನಾವು ತಗೊಳ್ಳಲ್ವೋ ಅಲ್ಲಿವರೆಗೂ ಈ ವ್ಯವಸ್ಥೆಯಲ್ಲಿ ಗೆಲ್ಲಿಕ್ ಸಾಧ್ಯತೆ ಇಲ್ಲ. ತುಂಬಾ ಜನ ತಮ್ಮ ಸ್ವಾರ್ಥವನ್ನೇ ನೋಡ್ಕೊಳ್ತಿರ್ತಾರೆ. ನನ್ನ ಇನ್ಕಮ್ 1 ಲಕ್ಷ ದಾಟ್ಬಿಟ್ರೆ ಸಾಕು, ನನ್ನ ಇನ್ಕಮ್ 5 ಲಕ್ಷ ದಾಟ್ಬಿಟ್ರೆ ಸಾಕು ಅಂತೇಳಿ ತಮ್ಮ ಇನ್ಕಮ್ ನ ಇನ್ಕ್ರೀಸ್ ಮಾಡ್ಕೊಳ್ಳಿ ಪ್ರಯತ್ನ ಮಾಡ್ತಿರ್ತಾರೆ ಟೀಮ್ ಮೆಂಬರ್ಸ್ಗಳನ್ನ ಬಳಸ್ಕೊಂಡು. ಎಲ್ಲಿವರೆಗೂ ನೀವು ನಿಮ್ಮ ಟೀಮ್ ಮೆಂಬರ್ಸ್ಗಳನ್ನ ಬಳಸ್ಕೊಂಡು ನೀವು ಬೆಳಿಲಿಕ್ಕೆ ಪ್ರಯತ್ನ ಮಾಡ್ತಿರ್ತೀರೋ ಅಲ್ಲಿವರೆಗೂ ಇಂಡಸ್ಟ್ರಿ ನೀವು ಗೆಲ್ಲಿಕ್ಕಾಗಲ್ಲ, ನಿಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳಿಕ್ ಸಾಧ್ಯತೆ ಇಲ್ಲ. ಎಷ್ಟು ಜನ ಅಗ್ರಿ ಆಗ್ತೀರಾ ಈ ಒಂದು ಪಾಯಿಂಟ್ ಅನ್ನ? ಒಂದ್ಸಲ ನಿಮ್ಮೆಲ್ಲರೂ ಕೂಡ ಅನ್ಮ್ಯೂಟ್ ಮಾಡ್ತೀನಿ. ಆರ್ ಯು ಅಗ್ರಿ ವಿತ್ ಮೀ ಈ ಒಂದು ಪಾಯಿಂಟ್ ಅನ್ನ? ಅಗ್ರಿ? Yes sir, yes sir. 100% sir. ಬೇಕು ಅಂತಂದ್ರೆ ನೀವು ಪ್ರಯತ್ನ ಮಾಡಿ. ಇನ್ನೂ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 5 ವರ್ಷ ನೀವು ಪ್ರಯತ್ನ ಮಾಡಿ. ನಿಮ್ ಕನಸುಗಳಷ್ಟೇ ಹೋರಾಡಿ, ನಿಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡಿ. ನಿಮ್ ಟೀಮ್ ಮೆಂಬರ್ಸ್ ಏನಾದ್ರೂ ಆಗ್ಲಿ, ಅವ್ರ ಸಕ್ಸಸ್ ಆಗ್ಲಿ ಫೇಲ್ಯೂರ್ ಆಗ್ಲಿ ಅದು ಸೆಕೆಂಡ್ರಿ, ಅವ್ರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ ಇನ್ಕಮ್ನ, ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳಿಕ್ಕೆ ಅಷ್ಟೇ ಹೋರಾಟ ಮಾಡಿ, ಅಷ್ಟಕ್ಕೆ ಪ್ರಯತ್ನ ಮಾಡಿ. ನೋಡೋಣ ನೆಕ್ಸ್ಟ್ 5 ವರ್ಷದಲ್ಲಿ ಏನಾಗ್ಬೋದು ಅಂತೇಳಿ. ಈ ತರ ಪ್ರಯತ್ನ ಮಾಡಿರುವಂತ ಸಾವಿರಾರು ಜನರನ್ನ ನಾನು ನೋಡಿದ್ದೀನಿ ಮಾರ್ಕೆಟ್ ನಲ್ಲಿ. ಅವ್ರು ಯಾರು ಕೂಡ ಒಂದು ಹಂತದವರೆಗೆ ಅಷ್ಟೇ ಗ್ರೋ ಆಗಿದ್ದಾರೆ ಹೊರತು ದೊಡ್ಡ ಮಟ್ಟದ ಸಕ್ಸಸ್ ಅನ್ನ ನೋಡ್ಲಿಕ್ಕೆ ಆಗೇ ಇಲ್ಲ. ಯಾಕೆ ಅಂತಂದ್ರೆ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಕ್ರಿಯೇಟ್ ಆಗಿರೋದೇ ಬೇರೆಯವ್ರನ್ನ ಬೆಳೆಸಿ ನಾವು ಬೆಳಿಲಿಕ್ಕೆ. ನಾವು ಬೆಳೆದು ಬೇರೆಯವ್ರನ್ನ ಬೆಳೆಸ್ಲಿಕ್ಕೆ ಅಲ್ಲ ಸ್ನೇಹಿತರೆ, ಬೇರೆಯವ್ರನ್ನ ಬೆಳೆಸಿ ನಾವು ಬೆಳಿಲಿಕ್ಕೆ, ಬೇರೆಯವರ ಕನಸುಗಳನ್ನ ನನಸು ಮಾಡಿ ನಮ್ಮ ಕನಸುಗಳನ್ನ ನನಸು ಮಾಡ್ಲಿಕ್ಕೆ. ಹಂಗಿರೋದ್ರಿಂದ ಎಲ್ಲಿವರೆಗೂ ನೀವು ಬೇರೆಯವರ ಕನಸುಗಳನ್ನ ನನಸು ಮಾಡ್ಲಿಕ್ಕೆ ಪ್ರಯತ್ನ ಮಾಡಲ್ವೋ, ಎಲ್ಲಿವರೆಗೂ ಬೇರೆಯವರ ಇನ್ಕಮ್ ನ ರೈಸ್ ಮಾಡ್ಲಿಕ್ಕೆ ನೀವು ಪ್ರಯತ್ನ ಮಾಡಲ್ವೋ ಅಲ್ಲಿವರೆಗೂ ನಿಮ್ಮ ಇನ್ಕಮ್ ರೈಸ್ ಆಗಲ್ಲ, ಅಲ್ಲಿವರೆಗೂ ನಿಮ್ಮ ಕನಸುಗಳು ನನಸಾಗಲ್ಲ. ಇವತ್ತೊಂದು ಬಹುದೊಡ್ಡ ಸೀಕ್ರೆಟ್ ನಾನು ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ ನಿಮ್ಮೆಲ್ರಿಗೂ ಕೂಡ. ಅದಕ್ಕೇನೆ ಒಂದು ಸಿಂಗಲ್ ಪಾಯಿಂಟ್ ಅಲ್ಲಿ ಕ್ಲಾರಿಟಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಜಸ್ಟ್ ನಿಮ್ಮ ಫೋಕಸ್ ನಿಮ್ಮ ಟೀಮ್ ಮೆಂಬರ್ಸ್ಗಳ ಆದಾಯವನ್ನ ಜಾಸ್ತಿ ಮಾಡ್ಲಿಕ್ಕೆ ಫೋಕಸ್ ಮಾಡಿ, ಅದ್ರ ಕಡೆ ಫೋಕಸ್ ಮಾಡಿ. ಯಾಕೆ ನಿಮ್ಮ ಇನ್ಕಮ್ ರೈಸ್ ಆಗಲ್ಲ ನಾನು ನೋಡ್ತೀನಿ. ನೀವು ನಿಮ್ಮ ಇನ್ಕಮ್ ಅನ್ನ ಜಾಸ್ತಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದೇ ಬೇಕಾಗಿಲ್ಲ. ನಿಮ್ಮ ಟೀಮ್ ಮೆಂಬರ್ಸ್ ಇನ್ಕಮ್ ನ ರೈಸ್ ಮಾಡ್ಲಿಕ್ಕೆ ನೀವು ಪ್ರಯತ್ನ ಮಾಡಿದ್ರೆ, ಜಸ್ಟ್ ಇಮ್ಯಾಜಿನ್ ನಿಮ್ಮ ಟೀಮ್ ನಲ್ಲಿ ಯಾರ್ಯಾರು ಎಷ್ಟೆಷ್ಟು ಇನ್ಕಮ್ ತಗೊಳ್ತಿದ್ದಾರೆ ಅನ್ನೋದನ್ನ ಪಟ್ಟಿ ಮಾಡಿ. ಇವತ್ತಿನ ಕಾರ್ಯಕ್ರಮ ಮುಗಿದಾದ್ಮೇಲೆ ನೀವು ಒಂದು ಹೋಮ್ ವರ್ಕ್ ಮಾಡಿಬೇಕಾದ್ರೆ ಎಷ್ಟು ಜನ 5,000 ಮೇಲೆ ಇನ್ಕಮ್ ತಗೊಳ್ತಾ ಇದ್ದಾರೆ, ಎಷ್ಟು ಜನ 10,000 ಮೇಲೆ ಇನ್ಕಮ್ ತಗೊಳ್ತಿದ್ದಾರೆ, ಎಷ್ಟು ಜನ 25,000 ಮೇಲೆ ಇನ್ಕಮ್ ತಗೊಳ್ತಾರೆ, ಎಷ್ಟು ಜನ 50,000 ಮೇಲೆ ಇನ್ಕಮ್ ತಗೊಳ್ತಿದ್ದಾರೆ, ಒಂದು ಪಟ್ಟಿ ಮಾಡಿ. ಪ್ರತಿ ತಿಂಗಳು ಅವ್ರ ಇನ್ಕಮ್ ನ ಅಟ್ಲೀಸ್ಟ್ ಒಂದು 10% ಎವ್ರಿ ಮಂತ್ ಇನ್ಕ್ರೀಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಅದಕ್ಕೆ ಬೇಕಾಗಿರೋ ನಾಲೆಡ್ಜ್ ಕೊಡಿ, ಅದಕ್ಕೆ ಬೇಕಾಗಿರುವಂತಹ ಸಪೋರ್ಟ್ ಮಾಡಿ, ಅದಕ್ಕೆ ಬೇಕಾಗಿರುವಂತಹ ಟ್ರೈನಿಂಗ್ಸ್ ಗಳನ್ನ ತಗೊಳ್ಳಿ. ಎವ್ರಿ ಮಂತ್ ಅವ್ರ ಇನ್ಕಮ್ 10% ಇನ್ಕ್ರೀಸ್ ಆಗ್ಬೇಕು. ಅದಕ್ಕೆ ಏನೆಲ್ಲ ಎಫರ್ಟ್ ಹಾಕ್ಬೇಕಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಎಫರ್ಟ್ ಹಾಕಿದ್ದಾಯ್ತು ಅಂದ್ರೆ ನೀವು ಫೋಕಸ್ ಮಾಡೋದೇ ಬೇಕಾಗಿಲ್ಲ, ನಿಮ್ಮ ಇನ್ಕಮ್ ಆಟೋಮೆಟಿಕಲಿ ಎವ್ರಿ ಎವ್ರಿ ಡೇ ಫೀಲ್ಡ್ ಅಲ್ಲಿ ಇರ್ತೀರಾ, ಪ್ರತಿದಿನ ನಿಮಗೆ ಇದು ಎಕ್ಸ್ಪೀರಿಯನ್ಸ್ ಆಗೇ ಆಗಿರತ್ತೆ. ಈ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಹಾಗೆ ಆಗಿರತ್ತೆ. ಎಸಾನು ಹಾಗಾಗಿ ಎಲ್ರಿಗೂ ಹೇಳುವಂಥದ್ದು, ಇವತ್ತು ನೀವು ಡಿಸೈಡ್ ಮಾಡಿ, ಇನ್ಮೇಲೆ ನನ್ನ 100% ಫೋಕಸ್
ನನ್ನ ಟೀಮ್ನಲ್ಲಿ ಇರುವಂತಹ ಪ್ರತಿಯೊಬ್ಬ ಲೀಡರ್ಸ್ನ ಆದಾಯವನ್ನ ಜಾಸ್ತಿ ಮಾಡುವಂಥದ್ದು. ಪ್ರತಿಯೊಬ್ಬ ಲೀಡರ್ಸ್ನ ಆದಾಯವನ್ನ ಜಾಸ್ತಿ ಮಾಡುವಂಥದ್ದು. ಪ್ರತಿ ತಿಂಗಳು ಅವ್ರ ಆದಾಯ 10% ಇನ್ಕ್ರೀಸ್ ಆಗಬೇಕು. ಕನಿಷ್ಠ ಮಿನಿಮಮ್ 10% ಇನ್ಕ್ರೀಸ್ ಆಗಬೇಕು ಮಂತಿಂದ ಮಂತಿಗೆ. ಅವಾಗ ನೋಡಿ ನಿಮ್ಮ ಆದಾಯ ಹೇಗೆ ಇನ್ಕ್ರೀಸ್ ಆಗುತ್ತೆ ಅಂತೇಳಿ, ನಿಮ್ಗೆ ಯಾವ ತರದ ಒಂದು ರೆಸ್ಪೆಕ್ಟ್ ಕ್ರಿಯೇಟ್ ಆಗುತ್ತೆ ನಿಮ್ಮ ಟೀಮ್ನಲ್ಲಿ ಅಂತೇಳಿ. ಕ್ಲಿಯರ್? ಇವತ್ತು ಒಂದಿಷ್ಟು ಪಾಯಿಂಟ್ಸ್ ಗಳನ್ನ ತಿಳ್ಕೊಳ್ಳೋಣ. ಲೀಡರ್ಶಿಪ್ ಕ್ವಾಲಿಟೀಸ್, ನಾಯಕತ್ವ ಗುಣಗಳಲ್ಲಿ ಇವತ್ತಿನದಿಷ್ಟು ಪಾಯಿಂಟ್ಸ್ ಗಳನ್ನ ನಾವು ತಿಳ್ಕೊಳ್ಳೋಣ. ಅದರಲ್ಲಿ ಆನೆಸ್ಟಿ, ಪ್ರಾಮಾಣಿಕತೆ. ನೀವೆಷ್ಟು ಪ್ರಾಮಾಣಿಕರಾಗಿರ್ತೀರಾ ನಿಮ್ಮ ಟೀಮಿಗೆ ಅಂಡ್ ನಿಮ್ಮ ಲೀಡರ್ಸಿಗೆ ಅನ್ನೋದನ್ನ ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಪ್ರಾಮಾಣಿಕತೆ ಅನ್ನುವಂಥದ್ದು ನಮ್ಮ ಅಂತರಾಳದಲ್ಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕಿರುವಂತ ಒಂದು ಸಬ್ಜೆಕ್ಟ್. ಇದನ್ನ ಪ್ರದರ್ಶನ ಮಾಡ್ಲಿಕ್ಕೆ ಆಗಲ್ಲ. ನಿಮ್ಮ ಪ್ರಾಮಾಣಿಕತೆ ಎಷ್ಟು ಅಂತೇಳಿ ನನಗೆ ನಿಮ್ಮ ನೋಡಿ ತಿಳ್ಕೊಳ್ಳಿಕ್ ಸಾಧ್ಯತೆ ಇಲ್ಲ. ನಿಮ್ಮ ಪ್ರಾಮಾಣಿಕತೆ ಎಷ್ಟು ಅಂತೇಳಿ ನೀವೇನೋ ತೂಕ ಮಾಡ್ಬೇಕಾಗತ್ತೆ ನಿಮ್ಮ ಅಂತರಾಳದಲ್ಲಿ. ಮನಸ್ಸಾಕ್ಷಿ ಅಂತ ಕರಿತೀವಲ್ಲ, ಆ ಒಂದು ವಿಚಾರದಲ್ಲಿ ನೀವು ಇದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕಾಗಿದೆ. ಸೊ ನಿಮ್ಮ ಮನಸ್ಸಾಕ್ಷಿಯನ್ನ ಪ್ರಶ್ನೆ ಮಾಡ್ಕೊಂಡು ಕೇಳಿ, ನಿಜವಾಗ್ಲೂ ನೀವು ನಿಮ್ಮ ಟೀಮ್ ಮೆಂಬರ್ಸ್ನ ಬೆಳೆಸಬೇಕು ಅಂತೇಳಿ ಕೆಲಸ ಮಾಡ್ತಾ ಇದ್ದೀರಾ? ನಿಜವಾಗ್ಲೂ ನಿಮ್ಮ ಟೀಮ್ ಮೆಂಬರ್ಸ್ ಇನ್ಕಮ್ ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಎವ್ರಿ ಡೇ ಎಫರ್ಟ್ ಆಗ್ತಾ ಇದ್ದೀರಾ? ಅಥವಾ ನನ್ನ ಇನ್ಕಮ್ ಇನ್ಕ್ರೀಸ್ ಆದ್ರೆ ಸಾಕು, ನಾನ್ ಕಾರ್ ತಗೊಂಡ್ರೆ ಸಾಕು, ನಾನ್ ಮನೆ ಕಟ್ಟಿದ್ರೆ ಸಾಕು ಅನ್ನೋ ಒಂದು ಮನಸ್ಥಿತಿಲಿ ಇದ್ದೀರಾ ಅಂತೇಳಿ. ಎಲ್ಲಿವರೆಗೂ ನೀವು ನಿಮ್ಮ ಸ್ವಾರ್ಥಕ್ಕೆ ನಿಮ್ಮ ಟೀಮ್ ಅನ್ನ ಬಳಸ್ಕೊಳ್ತಾ ಇದ್ರೆ, ನಿಮ್ಮ ಸ್ವಾರ್ಥಕ್ಕೆ ನಿಮ್ಮ ಟೀಮ್ ಮೆಂಬರ್ಸ್ ಗಳ ಕಡೆಯಿಂದ ಕೆಲಸ ನೀವು ಮಾಡಿಸ್ಕೊಳ್ತಾ ಇದ್ರೆ, ನೀವು ಎಷ್ಟೇ ವರ್ಷ ಎಫರ್ಟ್ ಹಾಕಿ ಈ ಇಂಡಸ್ಟ್ರಿಲಿ ಗ್ರೋತ್ ನೋಡ್ಲಿಕ್ಕೆ ಆಗಲ್ಲ. ನಿಜವಾಗ್ಲೂ ಕೂಡ ನೀವು ಅವ್ರಿಗೆ ಪ್ರಾಮಾಣಿಕರಾಗಿ ಕೆಲಸ ಮಾಡ್ಬೇಕಾಗತ್ತೆ ಅವರ ಗ್ರೋತಿಗೋಸ್ಕರ. ಅಂಡ್ ನಿಮ್ಮ ಅಪ್ಲೈನ್ ಲೀಡರ್ಸ್ ಗಳಿಗೆ ನಿಜವಾಗ್ಲೂ ನೀವು ಮನಸ್ಸಿಂದ ರೆಸ್ಪೆಕ್ಟ್ ಕೊಡ್ತಾ ಇದ್ದೀರಾ ಅಥವಾ ಮನಸ್ಸಲ್ಲಿ ಅವ್ರನ್ನ ಬೈಕೊಳ್ತಾ ಇದ್ದೀರಾ? ತುಂಬಾ ಜನ ಮನಸ್ಸಿಂದ ರೆಸ್ಪೆಕ್ಟ್ ಕೊಡಲ್ಲ, ಮನ್ಸಲ್ಲಿ ಬೈಕೊಳ್ತಿರ್ತಾರೆ ಅಪ್ಲೈನ್ ಲೀಡರ್ಸ್ ಗಳಿಗೆ. ಸೊ ಇನ್ನೊಂದು ಇರುವಂತಹ ವ್ಯಕ್ತಿತ್ವ ನಮ್ಮಲ್ಲಿತ್ತು ಅಂತಂದ್ರೆ ಅದು ನಿಜವಾದ ಲೀಡರ್ಶಿಪ್ ಆಗ್ಲಿಕ್ಕೆ ಸಾಧ್ಯತೆ ಇಲ್ವಾ. ಅಂಡ್ ನಿಮ್ಮ ಟೀಮಿಗೆ ಕೊಟ್ಟಂತಹ ಮಾತುಗಳನ್ನ 100% ನಡೆಸ್ತಾ ಇದ್ದೀರಾ? ನಿಮ್ಮ ಟೀಮ್ ನಲ್ಲಿ ಒಂದು ಟ್ರೈನಿಂಗ್ ಅಲ್ಲಿ ನೀವು ಮಾತು ಕೊಟ್ಟಿರ್ತೀರಾ, ನೀವು ಎಷ್ಟೇ ಗಂಟೆಗೆ ನಾನು ಕರೆದ್ರು ಕೂಡ ನಾನು ಬಂದು ಫೀಲ್ಡ್ ವರ್ಕ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ, ನಿಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ, ನಿಮ್ ಇನ್ಕಮ್ ರೈಸ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಅಂತೇಳಿ. ನಿಜವಾಗ್ಲೂ ಆ ಕೊಟ್ಟಂತ ಮಾತನ್ನ ಉಳಿಸ್ಕೊಳ್ತಾ ಇದ್ದೀರಾ ಅಥವಾ ಕಾರಣ ಕೊಡ್ತಾ ಇದ್ದೀರಾ? ಅವ್ರ ಸಪೋರ್ಟ್ ಕೇಳಿದ್ರೆ ಕಾರಣ ಕೊಡುವಂಥದ್ದು, ನನ್ಗೆ ಆ ವರ್ಕ್ ಇದೆ ಈ ವರ್ಕ್ ಇದೆ ಅಂತೇಳಿ ನೆಪ ಹೇಳುವಂಥದ್ದು. ಈ ತರದ ಒಂದು ಮನಸ್ಥಿತಿ, ಒಂದು ಆಟಿಟ್ಯೂಡ್ ನಿಮ್ಮಲ್ಲಿ ಇದೆಯಾ? ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಎಲ್ಲಿವರೆಗೂ ನಾವು ನೆಪ ಹೇಳುವಂತಹ ಕಾರಣ ಕೊಡುವಂತ ವ್ಯಕ್ತಿ ಆಗಿರ್ತೀವೋ ಅಲ್ಲಿವರೆಗೂ ಕೂಡ ನಮ್ಮ ಟೀಮ್ ನಲ್ಲಿ ದೊಡ್ಡ ದೊಡ್ಡ ಲೀಡರ್ಸ್ ಗಳು ಬರ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ನಿಮ್ಗೆ ಯಾವಾಗ್ಲಾರು ಈ ತರದೊಂದು ಪ್ರಶ್ನೆ ಬಂದಿದ್ಯಾ ಕೇಳ್ಕೊಳ್ಳಿ. ಆ ಪ್ರಶ್ನೆ ಬಂದಿದ್ರೆ ನನಗೆ ಒಂದ್ಸಲ ಎಸ್ ಆರ್ ನೋ ಮೆಸೇಜ್ ಮಾಡಿ. ಪ್ರಶ್ನೆ ಬಂದಿದ್ರೆ ಎಸ್ ಅಂತ ಮೆಸೇಜ್ ಮಾಡಿ, ಪ್ರಶ್ನೆ ಬಂದಿಲ್ಲ ಅಂದ್ರೆ ನೋ ಅಂತ ಮೆಸೇಜ್ ಮಾಡಿ. ಆಕ್ಚುಲಿ ನಾನು ವರ್ಕ್ ಮಾಡುವಾಗ ಆ ಪ್ರಶ್ನೆ ನನಗೆ ಬರ್ತಾ ಇತ್ತು. ಬೇರೆ ಟೀಮ್ಗಳನ್ನ ನೋಡಿದಾಗ ಕೆಲವು ಟೀಮ್ಗಳಲ್ಲಿ ಒಳ್ಳೊಳ್ಳೆ ಲೀಡರ್ಸ್ ಅಂದ್ರೆ ಒಳ್ಳೊಳ್ಳೆ ಲೀಡರ್ಸ್, ಹೈಲಿ ಟ್ಯಾಲೆಂಟೆಡ್ ಪೀಪಲ್ ಆ ಟೀಮ್ ನಲ್ಲಿ ಬರ್ತಾ ಇರ್ತಾರೆ. ಬಟ್ ನಮ್ಮ ಟೀಮ್ ನಲ್ಲಿ ಬರ್ತಿರಲ್ಲ. ಯಾಕೆ ಅನ್ನೋ ಪ್ರಶ್ನೆ ನಿಮ್ಗೆ ಯಾವಾಗ್ಲಾರು ಬಂದಿದ್ಯಾ? ಒಂದ್ಸಲ ಎಲ್ಲಾರು ಅನ್ಮ್ಯೂಟ್ ಮಾಡ್ತೀನಿ. ಬಂದಿದೆ ಅಂದ್ರೆ ಬಂದಿದೆ ಅಂತ ಹೇಳಿ, ಬಂದಿಲ್ಲ ಅಂತಂದ್ರೆ ಬಂದಿಲ್ಲ ಅಂತ ಹೇಳಿ. ಎಸ್ ಸರ್, ಬಂದಿದೆ. ಎಸ್ ಸರ್, ಬಂದಿದೆ. ಬಂದಿದೆ ಸರ್, ಬಂದಿದೆ. ನೋಡಿ, ಬಂದಿದೆ ಈ sir. ಪ್ರಶ್ನೆಗೆ ನಾನು ಆನ್ಸರ್ ಕಂಡ್ಕೊಂಡಿದ್ದೇನಂತಂದ್ರೆ, ನಾವು ಎಷ್ಟು ಟ್ಯಾಲೆಂಟೆಡ್ ಇರ್ತೀವಿ ಅನ್ನೋದ್ರ ಮೇಲೆ ನಮ್ ಕೆಳಗಡೆ ನಮಗಿಂತ ಟ್ಯಾಲೆಂಟೆಡ್ ಇರೋರು ಬರುವಂತ ವಿಚಾರದಲ್ಲಿ ತುಂಬಾ ಕಷ್ಟ. ಉದಾಹರಣೆಗೆ ಟ್ಯಾಲೆಂಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಹೇಳೋದಾದ್ರೆ, ನಮಗೆ ಒಂದು 10 ಮಾರ್ಕ್ಸ್ ಇದೆ ಅಂತ ಅನ್ಕೊಳ್ಳಿ.
ಒಂದು ಲೀಡರ್ ಆಗಿ ಒಂದು ಟೀಮ್ ನ ಲೀಡ್ ಮಾಡುವಂತ ವಿಚಾರದಲ್ಲಿ ಒಂದು 10 ಮಾರ್ಕ್ಸ್ ಇದೆ ಅಂತ ಅನ್ಕೊಳ್ಳಿ. ಸೊ ನಮಗೆ 10 ಮಾರ್ಕ್ಸ್ ಇರುವಾಗ ನಮ್ಮ ಟೀಮ್ ನಲ್ಲಿ ಬರುವಂತವ್ರೆಲ್ಲರೂ ಕೂಡ ಆ 10 ಮಾರ್ಕ್ಸ್ ಗಿಂತ ಕಡಿಮೆ ಇರೋರೇ ಬರ್ತಿರ್ತಾರೆ. 15 ಮಾರ್ಕ್ಸ್ ಇರುವಂತಹ ಲೀಡರ್ಸ್, 20 ಮಾರ್ಕ್ಸ್ ಇರುವಂತಹ ಲೀಡರ್ಸ್, ಅಷ್ಟು ಟ್ಯಾಲೆಂಟ್ ಇರುವಂತವ್ರು ನಮ್ಮ ಟೀಮ್ ಬರೋದೇ ಇಲ್ಲ. ಯಾಕೆ ಹೇಳಿ? ಯಾರಾದ್ರೂ ಗೆಸ್ ಮಾಡ್ಬೋದು ಯಾಕೆ ಅಂತ ಹೇಳಿ? ಯಾವತ್ತೂ ಕೂಡ ನಮಗಿಂತ ಹೈಲಿ ಟ್ಯಾಲೆಂಟೆಡ್ ಇರೋರು, ಹೈಲಿ ಎಜುಕೇಟೆಡ್ ಇರೋರು ಕೆಳಗಡೆನೆ ಕೆಲಸ ಮಾಡ್ಲಿಕ್ಕೆ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಹೊರತು, ತಮಗಿಂತ ಕಡಿಮೆ ನಾಲೆಡ್ಜ್ ಇರುವಂತವ್ರು, ತಮಗಿಂತ ಕಡಿಮೆ ಟ್ಯಾಲೆಂಟ್ ಇರೋ ಕೆಳಗಡೆ ಯಾರು ಕೂಡ ಕೆಲಸ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಅದ್ ನೀವಾಗ್ಲಿ, ನಾನಾಗ್ಲಿ ಅಥವಾ ಬೇರೆಯವ್ರಾಗ್ಲಿ. ಆರ್ ಯು ಅಗ್ರಿ ವಿತ್ ಮೀ? ಸೊ ಇದಕ್ಕೆ ಆನ್ಸರ್, ನೇರವಾದ ಆನ್ಸರ್ ಈ ಪ್ರಶ್ನೆಗೆ ಏನು ಅಂತಂದ್ರೆ, ನೀವೆಷ್ಟು ಟ್ಯಾಲೆಂಟೆಡ್ ಇರ್ತೀರಾ, ಎಷ್ಟು ನಾಲೆಡ್ಜಬಲ್ ನೀವು ಇರ್ತೀರಾ, ಎಷ್ಟು ಕೆಪಾಸಿಟಿ ನಿಮ್ಮಲ್ಲಿ ಇರುತ್ತೆ, ಅದಕ್ಕಿಂತ ಕಡಿಮೆ ಇರೋರೇ ಬರ್ತಿರ್ತಾರೆ ಹೊರತು ಅದಕ್ಕಿಂತ ಜಾಸ್ತಿ ಬರಲ್ಲ. ಸೊ ನಿಮಗಿಂತ ಪವರ್ಫುಲ್ ಇರೋರು, ನಿಮಗಿಂತ ಟ್ಯಾಲೆಂಟೆಡ್ ಇರೋರು, ನಿಮಗಿಂತ ಸಖತ್ ಕೆಲಸ ಮಾಡೋರು ಬರಬೇಕು ಅಂತ ಅಂದ್ರೆ ಫಸ್ಟ್ ನೀವು ನಿಮ್ಮ ಟ್ಯಾಲೆಂಟ್ ನ ಇನ್ಕ್ರೀಸ್ ಮಾಡ್ಕೊಳ್ಬೇಕು. ನೀವು ಅತಿ ಹೆಚ್ಚು ಕಷ್ಟಪಡ್ಲಿಕ್ಕೆ ರೆಡಿ ಇರಬೇಕು. ಅತಿ ಹೆಚ್ಚು ನಾಲೆಡ್ಜ್ ನೀವು ಗಳಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ನಿಮ್ಮ ಟ್ಯಾಲೆಂಟ್ ಅನ್ನ, ನಿಮ್ಮ ನಾಲೆಡ್ಜ್ ಅನ್ನ, ನಿಮ್ಮ ಕಷ್ಟಪಡುವಂತಹ ನೇಚರ್ ನ ಇನ್ಕ್ರೀಸ್ ಮಾಡ್ದಂಗ್ ಆಟೋಮೆಟಿಕಲಿ ಆ ಕೆಟಗರಿ ಜನ ನಿಮ್ಮ ಟೀಮ್ ನಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ನೀವು ನೋಡಿ, ನೀವೇ ಕಷ್ಟಪಡ್ತಾ ಇಲ್ಲ, ನೀವೇ ಹಾರ್ಡ್ ವರ್ಕ್ ಮಾಡ್ತಿಲ್ಲ ಅಂತಂದ್ರೆ ನಿಮ್ ಟೀಮು ಕೂಡ ಆ ತರದೇ ಇರುತ್ತೆ. ಅವರು ಕೂಡ ಕಷ್ಟಪಡುವಂತಹ ನೇಚರ್ ಅವ್ರಿಗೂ ಇರಲ್ಲ. ಯಾಕೆಂತಂದ್ರೆ ನಾವ್ ಹೆಂಗಿರ್ತೀವೋ ಹಂಗೆ ನಮ್ಮ ಟೀಮ್ ಇರುತ್ತೆ. ಸಿಂಪಲ್, ಒಂದ್ ಸ್ಟೇಟ್ಮೆಂಟ್ ಆನ್ಸರ್ ಕೊಟ್ಬಿಟ್ಟೆ ನಾನು. ನಾವ್ ಹೇಗಿರ್ತೀವಿ ಆಸ್ ಇಟ್ ಇಸ್ ನಮ್ ಟೀಮ್ ಇರುತ್ತೆ. ನಾವು ತುಂಬಾ ಪ್ರಾಮಾಣಿಕರಿದ್ರೆ ನಮ್ ಟೀಮಲ್ಲೂ ಕೂಡ ಪ್ರಾಮಾಣಿಕರು ಇರ್ತಾರೆ. ನಾವು ಕೂಡ ತುಂಬಾ ಕಷ್ಟ ಪಡೋರಿದ್ರೆ ನಮ್ ಟೀಮಲ್ಲೂ ಕೂಡ ಕಷ್ಟ ಪಡೋರು ಇರ್ತಾರೆ. ನಾವು ಒಂದು ಒಳ್ಳೆ ರೀತಿಯಲ್ಲಿ ಟೀಮ್ ಅನ್ನ ನೋಡ್ಕೊಳ್ತಾ ಇದೀವಿ ಅಂದ್ರೆ ನಮ್ಮ ಟೀಮಲ್ಲಿ ಇರೋರು ಕೂಡ ಅದೇ ತರದವ್ರು ಇರ್ತಾರೆ. ನಾವು ಕಾರಣ ಕೊಡುವಂತ ವ್ಯಕ್ತಿಗಳಿದ್ರೆ ಕೆಲಸ ಮಾಡ್ಲಿಕ್ಕೆ ನಮ್ಮ ಟೀಮ್ ನಲ್ಲಿ ಇರೋರು ಕೂಡ ಕಾರಣ ಕೊಡ್ಲಿಕ್ಕೆ ರೆಡಿ ಇರ್ತಾರೆ. ಸೊ ಇದನ್ನ ಇನ್ನೊಂದು ಆಂಗಲ್ ಅಲ್ಲಿ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೀನಿ. ನೀವು ಮತ್ತೆ ಮಿರರ್, ಒಂದು ಮಿರರ್ ಮುಂದೆ ನಿಂತ್ಕೊಂಡ್ರೆ ನಿಮ್ಗೆ ಏನ್ ಕಾಣಿಸುತ್ತೆ? ನೀವೇ ಕಾಣಿಸ್ತಿರೋ ಅಥವಾ ನಿಮ್ ಪಕ್ಕದ ಮನೆಯವ್ರು ಕಾಣಿಸ್ತಾರೋ ಆ ಮಿರರ್ ಅಲ್ಲಿ? ನೀವ್ ಕಾಣಿಸ್ತಿರೋ ಅಥವಾ ಪಕ್ಕದ ಮನೆಯಲ್ಲಿರೋರು ಕಾಣಿಸ್ತಾರ? ನಾವೇ ಅಲ್ಲ. ಸೇಮ್ ಅದೇ ತರ ಆ ಮಿರರ್ ಅನ್ನ ನಿಮ್ಮ ಟೀಮ್ ಅನ್ನೋ ಒಂದು ರೀತಿಯಲ್ಲಿ ಕಂಪ್ಯಾರಿಸನ್ ಮಾಡ್ಕೊಳ್ಳಿ. ಮಿರರ್ ಅನ್ನ ನಿಮ್ಮ ಟೀಮ್ ಅಂತ ಅನ್ಕೊಳ್ಳಿ. ನೀವು ನಿಂತ್ಕೊಂಡ್ರೆ ಹೆಂಗೆ ನೀವೇ ಕಾಣಿಸ್ತಿರೋ ಹಂಗೆ ನಿಮ್ಮ ಟೀಮ್. ಸೊ ಈ ಒಂದು ಪಾಯಿಂಟ್ ಅನ್ನ ನೀವು ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿದ್ರೆ ಇವಾಗ ಹೇಳಿ ನನ್ಗೆ, ನಿಮ್ಮ ಟೀಮ್ ನಲ್ಲಿ ಅತಿ ಹೆಚ್ಚು ಕಷ್ಟ ಪಡೋರು ನಿಮ್ ಟೀಮ್ ನಲ್ಲಿ ಆಗ್ಬೇಕು ಅಂತಂದ್ರೆ, ತುಂಬಾ ಹಾರ್ಡ್ ವರ್ಕರ್ಸ್ ನಿಮ್ ಟೀಮ್ ನಲ್ಲಿ ಅತಿ ಹೆಚ್ಚು ಜನ ಇರಬೇಕು ಅಂತಂದ್ರೆ ಏನಾಗ್ಬೇಕು? ನಾನು ಹೇಳೋ ಪಾಯಿಂಟ್ ನಿಜವಾಗ್ಲೂ ನಿಮ್ಗೆ ಅರ್ಥ ಆಗಿದೆ ಅಂತಂದ್ರೆ ಇದಕ್ಕೆ ನಿಮ್ಮಿಂದ ರೈಟ್ ಆನ್ಸರ್ ಬರ್ಬೇಕು. ವೆರಿ ಗುಡ್ ಶುಭಂ ಸರ್, ರೈಟ್ ಆನ್ಸರ್ ಶುಭಂ ಸರ್ ಕೊಟ್ರು. ನಾವ್ ಹಾರ್ಡ್ ವರ್ಕ್ ಮಾಡ್ಬೇಕು, ಸಿಂಪಲ್. ನಾವು ತುಂಬಾ ಕಷ್ಟಪಟ್ರೆ ಮಾತ್ರ ನಮ್ಮ ಟೀಮ್ ನಲ್ಲಿ ಇರೋರು ತುಂಬಾ ಕಷ್ಟಪಡ್ಲಿಕ್ಕೆ ರೆಡಿ ಆಗೋಕ್ ಸಾಧ್ಯ. ನಮ್ಮ ಟೀಮ್ ನಲ್ಲಿ ನಾವ್ ಯಾರಿಗಾದ್ರೂ ಒಂದ್ ಕೆಲಸ ಹೇಳಿದ್ರೆ ಆ ಕೆಲಸ ಮಾಡದವ್ರ ಕಾರಣ ಕೊಡ್ತಾ ಇದಾರೆ ಅಂತ ಅಂದ್ರೆ ಅದರ ಅರ್ಥ ಏನು? ತುಂಬಾ ಜನ ನಮ್ಮ ಟೀಮ್ ನಲ್ಲಿ ಏನಾದ್ರು ಕೆಲಸವನ್ನ ಹೇಳಿದ್ರೆ ಅವ್ರು ಕಾರಣ ಕೊಡ್ತಾ ಇದ್ದಾರೆ, ಅದರ ಅರ್ಥ ಏನು? ನಾವು ಕಾರಣ ಕೊಡ್ತಾ ಇದೀವಿ ಅಂತ ಹೇಳಿ ಅಷ್ಟೇ. ಅವ್ರು ಏನಾದ್ರು ಸಪೋರ್ಟ್ ಕೇಳಿದಾಗ ನಾವು ಕಾರಣ ಕೊಡ್ತಿರೋದಕ್ಕಿಂತ ಅವರು ಅದೇ ತರ ಆಗೋಗಿರ್ತಾರೆ. ಸೊ ಇದನ್ನ ನೀವು ಡೈರಿಯಲ್ಲಿ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಮಂಕಿ ಸಿ ಮಂಕಿ ಡೂ ಕಾನ್ಸೆಪ್ಟ್ ಅಂತ ಹೇಳ್ತಾರೆ ಸ್ನೇಹಿತರೆ. ಮಂಕಿ ಸಿ ಮಂಕಿ ಡೂ, ನೋಟ್ ಮಾಡ್ಕೊಳ್ಳಿ. ಮಂಕಿ, ಬೇಕಾದ್ರೆ ನಾನು ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡ್ತೀನಿ. ಮಂಕಿ ಸಿ ಮಂಕಿ ಡೂ. ಇದರ ಅರ್ಥ ಏನು ಅಂತಂದ್ರೆ, ಒಂದು 10 ಮಂಗಗಳು ಒಂದು ಮರದ ಮೇಲೆ ಕುತ್ಕೊಂಡಿರುತ್ತೆ ಅಂತ ಅನ್ಕೊಳ್ಳಿ. ಒಂದು 10 ಮಂಗಗಳು ಮರದ ಮೇಲೆ ಕುಳಿತುಕೊಂಡಿರ್ತಾರೆ.
ಆ 10 ಮಂಗಗಳಲ್ಲಿ ಒಂದು ಮಂಗ ಏನ್ ಮಾಡತ್ತೆ, ವಿತೌಟ್ ರೀಸನ್, ಏನು ಕಾರಣ ಇರಲ್ಲ, ಸುಮ್ನೆ ಆ ಮರದಿಂದ ಇನ್ನೊಂದು ಮರಕ್ಕೆ ಜಂಪ್ ಮಾಡತ್ತೆ ಅಂತ ಅನ್ಕೊಳ್ಳಿ. ಸೊ ಇವಾಗ ಏನಾಗತ್ತೆ, ಏನಾಗ್ಬೋದು ಇವಾಗ ನೋಡೋಣ, ಯಾರು ಆನ್ಸರ್ ಮಾಡ್ತೀರಾ ಚಾಟ್ ಬಾಕ್ಸ್ ನಲ್ಲಿ? ಎಲ್ಲ ಜಂಪ್ ಮಾಡತ್ತೆ. ಕರೆಕ್ಟಾ? ರಮ್ಯ ಮೇಡಮ್ ಕರೆಕ್ಟ್ ಆನ್ಸರ್ ಕೊಟ್ರು. ಮೊದಲನೇ ಮಂಗ ಏನೂ ಕಾರಣ ಇಲ್ಲದೆ ಜಂಪ್ ಮಾಡ್ತು, ಅದೇನ್ ತೊಂದರೆ ಆಗಿಲ್ಲ. ನೆಕ್ಸ್ಟ್ ಇರೋ ತೊಂದರೆ ಇರೋದು ಎಲ್ಲಿ ನೋಡಿ, ಅದು ಜಂಪ್ ಮಾಡ್ತು ಅಂತೇಳಿ ಇನ್ನು ಉಳಿದಿದ್ದ ಎಲ್ಲಾ ಮಂಗಗಳು ಕೂಡ ವಿತೌಟ್ ರೀಸನ್, ಏನೂ ಕಾರಣ ಇಲ್ಲದೆ ಅದೊಂದು ಮಂಗ ಜಂಪ್ ಮಾಡ್ತಲ್ಲ ಅಂತೇಳಿ ಎಲ್ಲಾ ಮಂಗಗಳು ಜಂಪ್ ಮಾಡೋದು. ಸೊ ಇದ್ರಲ್ಲಿ ಒಂದು ಲಾಜಿಕ್ ಇದೆ, ನಾವು ನಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅಲ್ಲಿ ಅಳವಡಿಸ್ಕೊಳ್ಳಿಕ್ಕೆ. ಆ ಲಾಜಿಕ್ ಏನಂತಂದ್ರೆ, ನಾವ್ ಏನ್ ಮಾಡ್ತೀವಿ ಆಸ್ ಇಟ್ ಇಸ್ ನಮ್ ಟೀಮ್ ಮಾಡತ್ತೆ. ನೆನಪಲ್ಲಿ ಇಟ್ಕೊಳ್ಳಿ, ನಾವು ಕಷ್ಟಪಟ್ರೆ ಟೀಮು ಕಷ್ಟಪಡ್ಲಿಕ್ಕೆ ರೆಡಿ ಇರುತ್ತೆ, ನಾವು ಟ್ರೈನಿಂಗ್ಸ್ ತಗೊಂಡ್ರೆ ಟೀಮಲ್ಲೂ ಕೂಡ ಟ್ರೈನರ್ಸ್ ರೆಡಿ ಆಗ್ತಾರೆ. ನಾವು ತುಂಬಾ ಚೆನ್ನಾಗಿ ಮಾತನಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಟೀಮ್ ಅವರು ತುಂಬಾ ಚೆನ್ನಾಗಿ ಮಾತನಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಕಲೀಲಿಕ್ಕೆ ಶುರು ಆದ್ರೆ ಅವರು ಕಲೀಲಿಕ್ಕೆ ರೆಡಿ ಆಗ್ತಾರೆ. ನಾವು ಕಾರಣ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವರು ಕಾರಣ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಕಷ್ಟಪಡ್ಲಿಲ್ಲ ಅಂದ್ರೆ ಅವರು ಕಷ್ಟಪಡಲ್ಲ. ಪ್ರತಿ ಒಂದು ಆಸ್ ಇಟ್ ಈಸ್ ಕಾಪಿ ಪೇಸ್ಟ್ ಅಂತ ಅನ್ಕೋಬಹುದು ನೀವು. ನಾವ್ ಹೆಂಗಿರ್ತೀವಿ ಆ ತರ ನಮ್ ಟೀಮ್ ಇರುತ್ತೆ. ಸೊ ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ 100% ಹೇಳ್ತೀನಿ, ನೀವು ಅದ್ಭುತವಾದಂತಹ ಟೀಮ್ನ ಕಟ್ಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂತಂದ್ರೆ ನಮ್ಮ ಟೀಮ್ ನಲ್ಲಿ ಬದಲಾವಣೆಯನ್ನು ನಾವು ನೋಡ್ಬೇಕು ಅಂತಂದ್ರೆ ಫಸ್ಟ್ ನಮ್ಮಲ್ಲಿ ಬದಲಾವಣೆ ಆಗ್ಬೇಕು ಅನ್ನೋ ಒಂದು ಸ್ಟ್ರಾಂಗ್ ಮೆಸೇಜ್ ನಿಮ್ಮಲ್ಲಿ ಕ್ಲಿಯರ್ ಆಗತ್ತೆ. ಅದಕ್ಕೆ ರಿಲೇಟೆಡ್ ಆಗೇನೆ ಈಗ ಹಲವಾರು ಸಬ್ಜೆಕ್ಟ್ಸ್ಗಳು ನಿಮ್ಗೆ ಬರ್ತಾ ಹೋಗುತ್ತೆ. ಪಾಯಿಂಟ್ಸ್ ವೈಸ್ ಕಷ್ಟಪಟ್ಟು ಕೆಲಸ ಮಾಡ್ಲಿಕ್ಕೆ ರೆಡಿ ಇರ್ತಾರೆ. ಒಂದು ಒಳ್ಳೆ ಲೀಡರ್ ಅಂತ ಅನ್ಸ್ಕೊಳ್ಳೋರು, ಸಕ್ಸಸ್ಫುಲ್ ಲೀಡರ್ ಆಗುವಂತವ್ರು. ಸೊ ಇವಾಗ ನಿಮ್ಮನ್ನ ನೀವು ಕೇಳ್ಕೊಳ್ಳಿ, ನೀವು ನಿಜವಾಗ್ಲೂ ಕಷ್ಟ ಪಡ್ತಾ ಇದ್ದೀರಾ, ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಾ? ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ದಿನಕ್ಕೆ ಕನಿಷ್ಠ 8 ಗಂಟೆ ಬೆಳಗ್ಗೆಯಿಂದ ಸಂಜೆವರೆಗೂ ಫೀಲ್ಡ್ ಅಲ್ಲಿ ಇದ್ದೀರಾ? ಕನಿಷ್ಠ ಒಂದು 5-10 ಜನರ ಜೊತೆ ನಿಮ್ಮ ಒಂದು ಸಂಸ್ಥೆಯ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಿಮ್ಮ ಟೀಮ್ ಅಲ್ಲಿ ಇರೋರಿಗೆ ಎಜುಕೇಶನ್ ಕೊಡ್ತಾ ಇದ್ದೀರಾ? ನಿಮ್ಮ ಟೀಮ್ ಅವ್ರ ಜೊತೆ ಹೋಗಿ ಫೀಲ್ಡ್ ಮಾಡ್ತಾ ಇದ್ದೀರಾ? ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಕಷ್ಟಪಟ್ಟು ಕೆಲಸ ಮಾಡಿದಾಗ ಮಾತ್ರ ನಾವು ಒಂದು ಒಳ್ಳೆ ಲೀಡರ್ ಆಗ್ಲಿಕ್ಕೆ ಸಾಧ್ಯ. ಒಂದು ಒಳ್ಳೆ ವಿಲ್ ಪವರ್ ಇರಬೇಕು, ಇಚ್ಛಾಶಕ್ತಿ. ಏನೊಂದು ಇಂಟೆನ್ಷನ್ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ ನಮಗೆ ಸಕ್ಸಸ್ ಸಿಗುತ್ತಾ ಇಲ್ವಾ ಅನ್ನೋದು ಡಿಸೈಡ್ ಆಗುತ್ತೆ ಸ್ನೇಹಿತರೆ. ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, ನಮ್ಮ ಉದ್ದೇಶ ನಾನ್ ದುಡ್ಡು ಮಾಡ್ಬೇಕು, ನಾನ್ ಕಾರ್ ತಗೊಳ್ಬೇಕು, ನಾನ್ ಮನೆ ಕಟ್ಟಿಸ್ಬೇಕು ಅನ್ನೋದಷ್ಟೇ ಇತ್ತು ಅಂತಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನೀವು 5 ವರ್ಷ ಅಲ್ಲ, 10 ವರ್ಷ ಅಲ್ಲ, 50 ವರ್ಷ ಆದ್ರೂ ನೀವು ಗೆಲ್ಲಿಕ್ಕಾಗಲ್ಲ, ಕಾರ್ ತಗೊಳ್ಲಿಕ್ಕಾಗಲ್ಲ, ಮನೆ ಕಟ್ಸ್ಲಿಕ್ಕಾಗಲ್ಲ. ನೀವು ನಿಜವಾಗ್ಲೂ ಕಾರ್ ತಗೊಳ್ಬೇಕಾ, ನಿಮ್ ಟೀಮಲ್ಲಿ ಇರೋ ಕಾರ್ ಕೊಡ್ಸಿ, ನಿಮ್ಗೆ ಆಟೋಮೆಟಿಕಲಿ ಕಾರ್ ಬರುತ್ತೆ. ನಿಜವಾಗ್ಲೂ ನೀವು ಮನೆ ಕಟ್ಟಿಸ್ಬೇಕಾ, ನಿಮ್ ಟೀಮ್ ಅವ್ರಿಗೆ ಮನೆ ಕೊಡ್ಸಿ, ಆಟೋಮೆಟಿಕಲಿ ನಿಮಗೆ ಮನೆ ಬರುತ್ತೆ. ಇದೇ ಲಾಜಿಕ್ ಅನ್ನ ಅರ್ಥ ಮಾಡ್ಕೊಂಡೆ ನಾನ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋದ ಸಂದರ್ಭದಲ್ಲಿ ಅದೇ ಆಸ್ಪೆಕ್ಟ್ ನಲ್ಲೇ ವರ್ಕ್ ಮಾಡಿ ನಾನು ಕಾರ್ ತಗೊಂಡಿದ್ದು, ನಾನು ಕೂಡ ಮನೆ ಕಟ್ಸಿದ್ದು. ನಿಮ್ಮ ಉದ್ದೇಶ ಏನಿರುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಭವಿಷ್ಯ ನಿರ್ಧಾರ ಆಗತ್ತೆ. ಒಳ್ಳೆ ಉದ್ದೇಶ ಇಟ್ಕೊಂಡು ಕೆಲಸ ಮಾಡಿ, ಎಂತ ಕಷ್ಟಗಳು ಬಂದ್ರು ಕೂಡ ದೇವ್ರು ನಿಮ್ಮನ್ನ ಕೈ ಬಿಡಲ್ಲ. ನಿಮ್ ಉದ್ದೇಶ ಸರಿ ಇಲ್ವಾ, ಏನೇ ಪಾಸಿಬಿಲಿಟೀಸ್ ಇದ್ರೂ ಕೂಡ ನಿಮಗೆ ನೀವು ಅನ್ಕೊಂಡಂತಹ ರಿಸಲ್ಟ್ ನ ಕಾಣ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ಬರ್ದಿಟ್ಕೊಂಡ್ಬಿಡಿ. ನಿಜವಾಗ್ಲೂ ಜನರಿಗೆ ಒಂದು ಒಳ್ಳೆಯದನ್ನ ಮಾಡಬೇಕು ಅನ್ನೋ ಒಂದು ಸ್ಟ್ರಾಂಗ್ ರೀಸನ್ ಇಟ್ಕೊಂಡು ನೀವು ಕೆಲಸ ಮಾಡಿ. ಸಕ್ಸಸ್ ಅನ್ನೋದು ನಿಮಗೆ ಹುಡುಕೊಂಡು ಬರುತ್ತೆ. ಅದೇ ಪಾಯಿಂಟ್ ನಾನು ಹೇಳ್ತಿದ್ದೆ, ಸೆಲ್ಫಿಶ್ನೆಸ್, ಸ್ವಾರ್ಥ. ಯಾರಿಗೆ ಸ್ವಾರ್ಥ ಇರತ್ತೆ ಅವರು ಡೈರೆಕ್ಟ್ ಸೆಲ್ಲಿಂಗಿಗೆ ಅನ್ಫಿಟ್, ಅನ್ಲಾಯಕ್ ಅಂತ ಕರಿತೀವಿ. ಸ್ವಾರ್ಥ ಇಟ್ಕೊಂಡು ಕೆಲಸ ಮಾಡುವಂಥವ್ರು ಅವ್ರಿಗೆ ಏನ್ ಮಾಡಿದ್ರು ಕೂಡ ಇಂಡಸ್ಟ್ರಿ ಗ್ರೋ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಈ ಇಂಡಸ್ಟ್ರಿ ಹುಟ್ಟಿರುವಂತದ್ದೇ ಜನರನ್ನ ಬೆಳೆಸ್ಲಿಕ್ಕೆ. ಸಿಂಪಲ್ ಆಗಿ ಹೇಳೋದ್ರೆ ಜನರಿಗಾಗಿ ಜನರಿಗೋಸ್ಕರ ಇರುವಂತ ವ್ಯವಸ್ಥೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಸೊ ನಿಸ್ವಾರ್ಥದಿಂದ ಇನ್ನೊಬ್ರಿಗೆ ಹೆಲ್ಪ್ ಮಾಡಬೇಕು, ಇನ್ನೊಬ್ರನ್ನ ಬೆಳೆಸ್ಬೇಕು, ಇನ್ನೊಬ್ರನ್ನ ಗೆಲ್ಲಿಸ್ಬೇಕು, ಇನ್ನೊಬ್ಬರ ಕನಸುಗಳನ್ನ ನನಸು ಮಾಡಬೇಕು, ಇನ್ನೊಬ್ಬರ ಕಷ್ಟಗಳನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಅನ್ಕೊಂಡು ಕೆಲಸ ಮಾಡಿ ನಿಮ್ಮೆಲ್ಲ ಕನಸುಗಳು ತಾನಾಗೇ ನನ್ಸಾಗತ್ತೆ. ಒಬ್ಬ ನಿಜವಾದ ಒಂದು ಒಳ್ಳೆ ಸಕ್ಸಸ್ಫುಲ್ ಲೀಡರ್ ಯಾವತ್ತೂ ಕೂಡ ಜೋಶಲ್ಲಿ ಒಂದಿನ ಕೆಲಸ ಮಾಡಿ 6 ದಿನ ಮಲ್ಕೊಳ್ಳುವಂತ ಕೆಲಸ ಮಾಡಲ್ಲ. ತುಂಬಾ ಜನ ಹಂಗ್ ಮಾಡ್ತಾರೆ. ಈ ತರದ್ ಮೀಟಿಂಗ್ ಆದ ತಕ್ಷಣ 1 ದಿನ ಹೆಂಗ್ ಕೆಲಸ ಮಾಡ್ತಾರೆ ಅಂತಂದ್ರೆ ಹೇಳ್ಲಿಕ್ಕೆ ಆಗಲ್ಲ.
ಆ ತರ ಕಷ್ಟಪಡ್ತಾರೆ. ಅದಕ್ಕೊಂದು ಗಾದೆ ಮಾತಿದೆ, ಈ ಬಟ್ಟೆ ಒಗೆಯೋನು ಬಿಗಿನಿಂಗ್ ಅಲ್ಲಿ ಫಸ್ಟಿಗೆ ಯಾವ ತರ ಬಟ್ಟೆ ಒಗಿತಾನೆ? ಯಾರಾದ್ರೂ ಆ ಒಂದು ಗಾದೆ ಮಾತನ್ನ ಹೇಳ್ಬೋದಾ ಚಾಟ್ ಬಾಕ್ಸ್ ನಲ್ಲಿ? ಎತ್ತಿ ಎತ್ತಿ ಒಗದ್ನಂತೆ. ಅಗಸ ಬಟ್ಟೆ ಒಗೆಯುವ ಮೊದ್ಲಿಗೆ ಎತ್ತಿ ಎತ್ತಿ ಒಗದ್ನಂತೆ. ಅದಾದ್ಮೇಲೆ ಕಡಿಮೆ ಆಗ್ತಾ ಹೋಯ್ತು ಅಂತ ಹೇಳಿ ಆ ಜೋಶ್. ಸೊ ಇಲ್ಲಿ ಪಾಯಿಂಟ್ ನ ನೀವು ಅರ್ಥ ಮಾಡ್ಕೊಳ್ಬೇಕು. ನೀವ್ ಏನ್ ಮಾಡ್ತಿರಲ್ಲ ಅದನ್ನ ಎವ್ರಿ ಡೇ ಮಾಡಿದ್ರೆ ಮಾತ್ರ ನೀವು ಒಂದು ರಿಸಲ್ಟ್ ನ ನೋಡ್ಲಿಕ್ಕೆ ಸಾಧ್ಯ. ಒಂದಿನ ಮಾಡೋದು, ಮತ್ತೆ 2-3 ದಿನ ಗ್ಯಾಪ್ ಕೊಡೋದು, ಮತ್ತೆ 1-2 ದಿನ ಮಾಡೋದು, ಮತ್ತೆ 6 ದಿನ ಗ್ಯಾಪ್ ಕೊಡೋದು, ಈ ಒಂದು ಆಟಿಟ್ಯೂಡ್ ನಲ್ಲಿ ಕೆಲಸ ಮಾಡಿದ್ರೆ ನೀವು ಅನ್ಕೊಂಡಂತ ಒಂದು ಡಿಸೈರ್ಡ್ ರಿಸಲ್ಟ್ ನ ಪಡಿಲಿಕ್ಕೆ ಆಗಲ್ಲ. ಎವ್ರಿ ಡೇ ಕನ್ಸಿಸ್ಟೆಂಟ್ ಆಗಿ ಪ್ರತಿ ದಿನ ಏನ್ ಮಾಡ್ತಿರಲ್ಲ ಅದನ್ನೇ ಎವ್ರಿ ಡೇ ಮಾಡ್ಕೊಂತ ಬನ್ನಿ, ಒಂದಿನೂ ಗ್ಯಾಪ್ ಕೊಡದಂಗೆ. ಹಂಗ್ ಕಂಟಿನ್ಯೂಸ್ ಒಂದು 1 year 2 year ಮಾಡಿ. ಮತ್ತೆ ನೀವು ವರ್ಕ್ ಮಾಡಿಲ್ಲ ಅಂತಂದ್ರೂ ಕೂಡ ನಿಮ್ ತರನೇ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡುವಂತ ಲೀಡ್ಸ್ ಗಳು ಆಟೋಮೆಟಿಕಲಿ ಕ್ರಿಯೇಟ್ ಆಗ್ತಾರೆ. ಯಾಕಂತಂದ್ರೆ ಒಂದು ಪಾಯಿಂಟ್ ನಾವು ಅರ್ಥ ಮಾಡ್ಕೊಂಡ್ಬಿಟ್ಟಿವಿ, ನಾವು ಹೆಂಗಿರ್ತೀವೋ ಹಂಗ್ ನಮ್ ಟೀಮ್ ಇರುತ್ತೆ ಅಂತ ಹೇಳಿ. ನಾವು ಹೆಂಗಿರ್ತೀವೋ ಹಂಗ್ ಟೀಮ್ ಇರುತ್ತೆ. ಇವತ್ತೇನಾದ್ರೂ ನಿಮ್ಮ ಟೀಮ್ ಬಗ್ಗೆ ನಿಮ್ಮ ಹತ್ರ ಕಂಪ್ಲೇಂಟ್ಸ್ ಇದ್ರೆ, ಸರ್ ನನ್ನ ಟೀಮ್ ನಲ್ಲಿ ನನ್ನ ಮಾತೆ ಕೇಳಲ್ಲ, ನನಗೆ ರೆಸ್ಪೆಕ್ಟ್ ಕೊಡಲ್ಲ, ಹಾರ್ಡ್ ವರ್ಕ್ ಮಾಡಲ್ಲ, ಎವ್ರಿ ಡೇ ಟೈಮ್ ಕೊಡಲ್ಲ, ಈ ತರ 100 ಕಾರಣಗಳಿದ್ರೆ ಬರ್ದಿಟ್ಕೊಂಡ್ಬಿಡಿ. ಅವೆಲ್ಲ ಕಾರಣಗಳು ನಿಮ್ಮಿಂದನೇ ಕ್ರಿಯೇಟ್ ಆಗಿರುವಂತದ್ದು. ನೀವು ಹಂಗಿರೋದಕ್ಕೆ ಆ ತರದ ಕಾರಣಗಳು ನಿಮ್ಮ ಟೀಮ್ ನಲ್ಲಿ ಆ ತರ ಹುಟ್ಟಿರುವಂತದ್ದು. ನಾವೇ ಸರಿ ಇದ್ದಿದ್ರೆ? ಹಂಗಾಗಿ ನಾವು ಎವ್ರಿ ಡೇ ನಿರಂತರವಾಗಿ ಕನ್ಸಿಸ್ಟೆಂಟ್ ಆಗಿ ಎಫರ್ಟ್ ಆಗ್ತಾ ಬಂದು 1 year 2 years ಹಾರ್ಡ್ ವರ್ಕ್ ಮಾಡಿದ್ದಾಯ್ತು ಅಂದ್ರೆ ಸೇಮ್ ಆಸ್ ಇಟ್ ಇಸ್ ನಮ್ಮ ಟೀಮ್ ನಲ್ಲಿ ಕನ್ಸಿಸ್ಟೆಂಟ್ ಆಗಿ ಎಫರ್ಟ್ ಹಾಕುವಂತ ಲೀಡರ್ಸ್ ಗಳು ಆಟೋಮೆಟಿಕ್ಲಿ ಕ್ರಿಯೇಟ್ ಆಗ್ಬಿಡ್ತಾರೆ. ಒಂದು ವ್ಯವಸ್ಥೆಯಲ್ಲಿ ನಾವು ಗೆಲ್ಲಬೇಕು ಅಂತ ಅಂದ್ರೆ ಆ ವ್ಯವಸ್ಥೆ ಬಗ್ಗೆ ನಾವು ತಿಳ್ಕೊಳ್ಬೇಕು ಫಸ್ಟ್. ಆ ವ್ಯವಸ್ಥೆ ಹೇಗೆ, ಆ ವ್ಯವಸ್ಥೆಯಲ್ಲಿ ನಾನು ಗೆಲ್ಬೇಕು ಅಂದ್ರೆ ಏನ್ ಮಾಡಬೇಕು, ಆ ಒಂದು ಜ್ಞಾನವನ್ನ ಗಳಿಸಿದ್ರೆ ಮಾತ್ರ ನಾವು ಗೆಲ್ಲಿಕ್ ಸಾಧ್ಯ. ತುಂಬಾ ಜನ ನಾನು ಗಮನಿಸಿದ್ದೀನಿ, ಇಂಡಸ್ಟ್ರಿಯಲ್ಲಿ ಸ್ವಲ್ಪ ನಾಲೆಡ್ಜ್ ನ ಪಡ್ಕೊಂಡೇನೆ ಗೆಲ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಹೋಗ್ತಾರೆ. ಏನ್ ಮಾಡಿದ್ರು ಗೆಲ್ಲಿಕ್ ಆಗೋದೇ ಇಲ್ಲ. ಸೊ ನಿರಂತರವಾಗಿ ಕಲೀಬೇಕು, ನಿರಂತರವಾಗಿ ಕಲಿಕೆಗೆ ಪ್ರಯಾರಿಟಿ ಕೊಡಬೇಕು, ನಿರಂತರವಾಗಿ ಎಫರ್ಟ್ ಹಾಕ್ಬೇಕು ಕಲಿಯುವಂತ ವಿಚಾರದಲ್ಲಿ. ಕನ್ಸಿಸ್ಟೆಂಟ್ ಎಫರ್ಟ್ ಓನ್ಲಿ ಕೆಲಸದಲ್ಲಷ್ಟೇ ಅಲ್ಲ, ಕಲಿಯುವಂತ ವಿಚಾರದಲ್ಲೂ ಇರಬೇಕು. ಕಲಿಬೇಕು, ಅಳವಡಿಸ್ಕೊಳ್ಬೇಕು, ಅದನ್ನ ಟೀಮಿಗೆ ಟೀಚ್ ಮಾಡಬೇಕು. ಆಲ್ರೆಡಿ LDT ಫಾರ್ಮುಲಾ ನಾವು ತಿಳ್ಕೊಂಡಿದೀವಿ. ಯಾರಾದ್ರೂ ಆನ್ಸರ್ ಮಾಡ್ಬೋದಾ ಲಾಸ್ಟ್ ಕ್ಲಾಸ್ ನಲ್ಲಿ LDT ಅಂದ್ರೆ ಏನು ಅಂತೇಳಿ ಚಾಟ್ ಬಾಕ್ಸ್ ನಲ್ಲಿ? ಎಲ್ ಅಂದ್ರೇನು, ಡಿ ಅಂದ್ರೇನು, ಟಿ ಅಂದ್ರೇನು ಅಂತೇಳಿ. ಈ ಇಂಡಸ್ಟ್ರಿ ಮಾಡಬೇಕಿರೋದು 3 ಕೆಲಸ: ಲರ್ನ್, ಡೂ, ಟೀಚ್. ಫಸ್ಟ್ ಈ ವ್ಯವಸ್ಥೆಯಲ್ಲಿ ಸಕ್ಸಸ್ ಆಗಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಕಲಿಬೇಕು. ಕಲ್ತ ನಂತರ ಅದನ್ನ ಅಳವಡಿಸ್ಕೊಳ್ಬೇಕು, ಅಳವಡಿಸ್ಕೊಂಡಿದ ನಂತರ ಅದನ್ನ ಟೀಮಿಗೆ ಹೇಳ್ಕೊಡ್ಬೇಕು. ಜವಾಬ್ದಾರಿ ತೆಗೆದುಕೊಳ್ಳುವಂಥದ್ದು. ಕಷ್ಟ ಬಂತು ಅಂದ ತಕ್ಷಣನೇ ಆ ಒಂದು ಕೆಲಸವನ್ನ ಇನ್ನೊಬ್ಬರಿಗೆ ಜವಾಬ್ದಾರಿ ವಹಿಸುವಂತಹ ಒಂದು ಆಟಿಟ್ಯೂಡ್ ನಮ್ಮಲ್ಲಿ ಇತ್ತು ಅಂತಂದ್ರೆ ನಮ್ಮನ್ನ ಒಂದು ಸಕ್ಸಸ್ಫುಲ್ ಲೀಡರ್ ಅಂತ ಹೇಳಿ ಜನರು ಕನ್ಸಿಡರ್ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಏನೋ ಒಂದು ಮಿಸ್ಟೇಕ್ ಆಯ್ತು, ಅದರಿಂದ ನಾವು ಫೇಲ್ ಆದ್ವಿ ಅಂತ ಅನ್ಕೊಳ್ಳಿ, ಅದಕ್ಕೆ ಇನ್ನೊಬ್ಬರನ್ನ ಬ್ಲೇಮ್ ಮಾಡದೆ ಅದಕ್ಕೆ ನಾನೇ ಕಾರಣ ಅನ್ನೋಂತ ಅನ್ಕೊಂಡು ಅದ್ರ ಜವಾಬ್ದಾರಿ ತಗೊಂಡು ಅದನ್ನ ಸರಿಪಡಿಸೋದಿದೆಯಲ್ಲ, ಸರಿಪಡಿಸಿ ಮುಂದೆ ಹೋಗೋದಿದೆಯಲ್ಲ, ಅದು ಒಂದು ಲೀಡರ್ಶಿಪ್ ಕ್ವಾಲಿಟಿನಲ್ಲಿ ಬರುವಂತದ್ದು. ಅದಕ್ಕೆ ಹೇಳ್ತಾರೆ ಲೀಡರ್ಶಿಪ್ ಅನ್ನುವಂಥದ್ದು ಒಂದು ಪೊಸಿಷನ್ ಅಲ್ಲ, ಒಂದು ಅಧಿಕಾರ ಅಲ್ಲ. ಕಾಲ್ ಮೇಲೆ ಕಾಲ್ ಹಾಕೊಂಡು ಕುಳಿತುಕೊಳ್ಳಿಕ್ಕೆ, ಅದು ಒಂದು ಆಕ್ಷನ್, ಅದು ಒಂದು ಆಕ್ಷನ್ ಅಂತ ಹೇಳ್ತಾರೆ. ಅಂದ್ರೆ ನೀವೇನೇ ಒಂದು ವಿಚಾರವನ್ನ ಸಮಾಜಕ್ಕೆ ತಿಳಿಸ್ಬೇಕು, ಒಂದು ಮೆಸೇಜ್ ಅನ್ನ ಕೊಡಬೇಕು ಅಂತಂದ್ರೆ ಫಸ್ಟ್ ಆ ಒಂದು ವಿಚಾರದಲ್ಲಿ ನೀವು ಸಕ್ಸಸ್ಫುಲ್ ಆಗಿರ್ಬೇಕು, ಕೆಲಸದ ರೂಪದಲ್ಲಿ ಮಾಡಿ ತೋರಿಸ್ಬೇಕು. ಒಂದು ಲೀಡರ್ ಸಕ್ಸಸ್ಫುಲ್ ಆಗ್ಲಿಕ್ಕೆ ಮೇಜರ್ ಆಗಿ ಬೇಕಾಗಿರುವಂತದ್ದು ಟೀಮ್ ಜೊತೆ ಕೆಲಸ ಮಾಡೋದು ಗೊತ್ತಿರ್ಬೇಕು. ತುಂಬಾ ಜನ ನಾನು ನೋಡಿದ್ದೀನಿ ಇಂಡಿವಿಜುವಲ್ ಆಗಿ ಕೆಲಸ ಮಾಡ್ತಾರೆ, ಟೀಮಿಗೆ ಅದನ್ನ ಹೇಳೋದೇ ಇಲ್ಲ, ಅಪ್ಡೇಟೇ ಮಾಡಲ್ಲ. ತಮಗ್ ತಿಳಿದಂಗೆ ತಾವೇನೋ ಕೆಲಸ ಮಾಡ್ತಿರ್ತಾರೆ, ಯಾವ್ದೋ ಕೆಲಸದಲ್ಲಿ ಬಿಸಿ ಇರ್ತಾರೆ, ಟೀಮ್ ವರ್ಕೇ ಮಾಡಲ್ಲ, ಟೀಮ್ ಜೊತೆ ಕೆಲಸನೂ ಮಾಡಲ್ಲ, ಟೀಮನ್ನ ಕೆಲಸ ಮಾಡೋ ತರ ನೋಡ್ಕೊಳಲ್ಲ.
ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಇದನ್ನ ನೋಟ್ ಮಾಡ್ಕೊಳ್ಳಿ. ನೀವು ಇಂಡಸ್ಟ್ರಿಗೆ ಬಂದಾಗ ಬಿಗಿನಿಂಗ್ ಅಲ್ಲಿ ನಿಮ್ಮ ಹತ್ರ ಟೀಮ್ ಇರಲ್ಲ, ಅವಾಗ ನಿಮ್ಮ ಇಂಡಿವಿಜುವಲ್ ಎಫರ್ಟ್ ಜಾಸ್ತಿ ಇರುತ್ತೆ. ನೀವೇ ಅತಿ ಜನ ಇಂಡಿವಿಜುವಲ್ ಆಗಿ ಭೇಟಿ ಆಗ್ತಿರ್ತೀರಾ, ಇಂಡಿವಿಜುವಲ್ ಆಗಿ ಜಾಯ್ನಿಂಗ್ ಮಾಡಿಸ್ತಿರ್ತೀರಾ, ಇಂಡಿವಿಜುವಲ್ ಅವ್ರಿಗೆ ಹೇಳ್ಕೊಡ್ತಿರ್ತೀರಾ, ಎಲ್ಲ ಮಾಡ್ತಿರ್ತೀರಾ. ಆಗ್ತಾ 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 ಒಂದು ಟೀಮ್ ಆಗ್ತಾ ಬರುತ್ತೆ. ಆಗಿದ ಮೂಮೆಂಟ್ ಅಲ್ಲಿ ನಿಮ್ ಕೆಲಸ ಚೇಂಜ್ ಆಗ್ಬೇಕು. ಆಕ್ಚುಲಿ ಏನು, ನೀವೇನ್ ಬಿಗಿನಿಂಗ್ ಅಲ್ಲಿ ಝೀರೋದಿಂದ ಒಂದು ಟೀಮ್ ಕಟ್ಲಿಕ್ಕೆ ಏನೇನೆಲ್ಲ ಕೆಲಸ ಮಾಡಿದ್ರಲ್ಲ, ಅದೇ ಕೆಲಸವನ್ನ ನಿಮ್ ಟೀಮ್ ನಲ್ಲಿ ಬಂದ್ ನಿಂತವರಿಗೆ ಹೇಳ್ಕೊಟ್ಟು, ನಾನು ಕೂಡ ಈ ತರ ಝೀರೋದಲ್ಲಿದ್ದೆ, ಅದಾದ್ಮೇಲೆ ಈ ತರ ಮಾಡಿದ್ದಕ್ಕೆ ಈ ತರ ಒಂದು ಟೀಮ್ ಆಯ್ತು ಅಂತ ಹೇಳಿ, ಅದೇ ಕೆಲಸವನ್ನ ನಿಮ್ಮ ಟೀಮ್ ನಿಂದ ಮಾಡೋ ಹಾಗೆ ನೋಡ್ಕೊಳ್ಬೇಕು. ಆ ಕೆಲಸಕ್ಕೆ ನೀವು ಶಿಫ್ಟ್ ಆಗ್ಬೇಕು. ಬಿಟ್ರೆ ತುಂಬಾ ಜನ ಏನ್ ಮಾಡ್ತಾರೆ, ಒಂದು ಟೀಮ್ ಆದ್ಮೇಲೂ ಕೂಡ ತಾವೇನೆ ಇಂಡಿವಿಜುವಲ್ ಆಗಿ ಜನರನ್ನ ಭೇಟಿ ಆಗೋದು, ಜಾಯ್ನಿಂಗ್ ಮಾಡಿಸೋದು, ವರ್ಕ್ ಮಾಡೋದು, ಆ ತರನೇ ಮಾಡ್ತಿರ್ತಾರೆ. ಅವಾಗ ಟೀಮ್ ನಲ್ಲಿ ಬಂದಿರೋರೆಲ್ಲರೂ ಕೂಡ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ತಮಗ್ ತಿಳಿದಂಗೆ ವರ್ಕ್ ಮಾಡಿ ಅವರು ನ್ಯೂಟ್ರಲ್ ಆಗ್ತಾರೆ, ವರ್ಕ್ ಇಂದ ಕ್ವಿಟ್ ಮಾಡ್ತಾರೆ. ಸೊ ಒಂದು ಟೀಮ್ ಆದ್ಮೇಲೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ನೀವು ಅರ್ಥ ಮಾಡ್ಕೋಬೇಕಿರೋದು, ಆ ಟೀಮಿಗೆ ಕೆಲಸ ಮಾಡಿಸುವಂತ ವಿಚಾರಕ್ಕೆ ನೀವು ಗೈಡ್ ಮಾಡದೇ ಇದ್ರೆ ಕಟ್ಟಿರೋ ಟೀಮ್ ಯಾವುದೇ ಕಾರಣಕ್ಕೂ ಉಳಿಲಿಕ್ಕೆ ಸಾಧ್ಯತೆ ಇಲ್ಲ. ತುಂಬಾ ಜನರು ಕೇಳ್ತಿರ್ತೀರಾ, ಸರ್ ಟೀಮ್ ಕಟ್ತೀವಿ ಬಟ್ ಕಟ್ಟಿರೋ ಟೀಮ್ ಉಳ್ಕೊಳ್ ಆಗ್ತಾ ಇಲ್ಲ, ಟೀಮ್ ಅವರು ನಮ್ ಜೊತೆ ನಿಲ್ತಾ ಇಲ್ಲ, ನಾವೆಷ್ಟೇ ಕಷ್ಟಪಟ್ಟರು ಕೂಡ ಆಕ್ಟಿವ್ ಆಗಿ ಟೀಮ್ ಉಳಿತಿಲ್ಲ. ಕಟ್ತೀವಿ ಟೀಮು ಮತ್ತೆ ಝೀರೋ ಆಗತ್ತೆ ಟೀಮ್, ಮತ್ತೆ ಕಟ್ತೀವಿ ಮತ್ತೆ ಝೀರೋ ಆಗತ್ತೆ, ಮತ್ತೆ ಕಟ್ತೀವಿ ಮತ್ತೆ ಝೀರೋ ಆಗತ್ತೆ. ಈ ಒಂದು ಪಾಯಿಂಟ್ ತುಂಬಾ ಜನರಿಗೆ ಪ್ರಶ್ನೆ ರೂಪದಲ್ಲಿ ಇರ್ಬೋದು, ಕರೆಕ್ಟಾ? ಈ ಒಂದು ಪ್ರಶ್ನೆ ಯಾರಿಗೆಲ್ಲ ಇದೆ? ಒಂದ್ಸಲ ಅನ್ಮ್ಯೂಟ್ ಮಾಡ್ತೀನಿ ಎಲ್ಲರೂ. ನಿಮ್ಗಿತ್ತ ಈ ಪ್ರಶ್ನೆ? ಎಸ್ ಸರ್. ಸರ್ ಇದೆ. ಎಸ್ ಸರ್. ಇದೆ ಸರ್. ಅದಕ್ಕೆ ಆನ್ಸರ್ ಆಲ್ರೆಡಿ ನಾನು ಕೊಟ್ಟಿದ್ದೀನಿ ಸ್ನೇಹಿತರೆ, ಅದಕ್ಕೆ ಆಲ್ರೆಡಿ ಆನ್ಸರ್ ನಾನು ಕೊಟ್ಟಿದ್ದೀನಿ. ಮತ್ತೊಂದ್ಸಲ ನಿಮ್ಗೆ ರಿಪೀಟ್ ಮಾಡ್ತೀನಿ ಒಂದು ಪಾಯಿಂಟ್ ನ. ಕಟ್ಟಿರೋ ಟೀಮ್ ಉಳಿತಾ ಇಲ್ಲ ಅಂತಂದ್ರೆ ಅದಕ್ಕೆ ಒಂದೇ ಕಾರಣ, ನೀವು ಟೀಮ್ ಇಲ್ಲ ಅಂತಂದಾಗ ಏನೊಂದು ಇಂಡಿವಿಜುವಲ್ ಎಫರ್ಟ್ ಹಾಕಿ ಅತಿ ಹೆಚ್ಚು ನೀವು ವೈಯಕ್ತಿಕ ಶ್ರಮದಿಂದ ಒಂದು ಟೀಮ್ ನ ಬಿಲ್ಡ್ ಮಾಡಿರ್ತೀರಾ. ಆ ಟೀಮ್ ಬಿಲ್ಡ್ ಆದ್ಮೇಲೆ ನಿಮ್ಮ ಕೆಲಸ ಬೇರೆ ಕೆಲ್ಸಕ್ಕೆ ನೀವು ಶಿಫ್ಟ್ ಆಗ್ಬೇಕು, ನೀವು ಟೀಮ್ ಕಟ್ಟೋದಲ್ಲ. ಆಲ್ರೆಡಿ ಈಗ ಏನ್ ನೀವು ಟೀಮ್ ಕಟ್ಟಿದ್ದೀರಾ ಅವರಿಗೆ ನೀವ್ ಹೆಂಗ್ ಝೀರೋದಿಂದ ಟೀಮ್ ಕಟ್ಟಿದ್ರಿ ಅದನ್ನ ಹೇಳ್ಕೊಟ್ಟು ಅವ್ರ ಜೊತೆಲಿ ನಿಂತು ಅವರಿಗೂ ಟೀಮ್ ಕಟ್ಟೋ ತರ ನೀವು ಪ್ಲಾನ್ ಮಾಡಿ ಕೊಡ್ಬೇಕು. ಇನ್ನು ಅರ್ಥ ಆಗೋ ತರ ಹೇಳೋದಾದ್ರೆ, ನೀವು ಒಂದು 10 ಜನರದ್ದು ಒಂದು ಟೀಮ್ ಕಟ್ಟಿದ್ರಿ ಅಂತ ಅನ್ಕೊಳ್ಳಿ. ಲೆಟ್ಸ್ ಅಸ್ಯೂಮ್ ನೀವು ಒಂದು 10 ಜನರದ್ದು ಟೀಮ್ ಕಟ್ಟಿದ್ರಿ. ಆ 10 ಜನರದ್ದು ಟೀಮ್ ಕಟ್ಲಿಕ್ಕೆ ಏನ್ ಮಾಡಿದ್ರಿ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಗೊತ್ತಿಲ್ಲ ನೀವು 10 ಜನರ ಟೀಮ್ ಕಟ್ಲಿಕ್ಕೆ ಮಾಡಿದ್ರಿ ಅಂತ ಹೇಳಿ. ನಾನು ಬರುವಾಗ ಒಬ್ರೇ ಬಂದಿದ್ದು ಈ ಒಂದು ವ್ಯವಸ್ಥೆಗೆ. ಈ ಕ್ಲಿಯರ್ ಇದೆಯಾ ಸ್ನೇಹಿತರೆ ವಾಯ್ಸ್? ಎಸ್. ಸೊ ನಾನು ಕೂಡ ಈ ವ್ಯವಸ್ಥೆಗೆ ಬರುವಾಗ ಒಬ್ರೇ ಬಂದಿದ್ದು. ಬರುವಾಗ ನಂದು ಅಂತ ಹೇಳಿ ಒಂದು ಟೀಮ್ ಇರ್ಲಿಲ್ಲ, ಬರುವಾಗ ನಾನು ಒಬ್ರೇ ಬಂದಿದ್ದು. ಸೊ ಈ ತರ ಒಂದು ವರ್ಕ್ ಮಾಡಿದೆ. ಆ ವರ್ಕ್ ಮಾಡಿದಕ್ಕೆ ಇವತ್ತು 10 ಜನರದ್ದು ಟೀಮ್ ಆಯ್ತು. ಏನ್ ನಾನು ಮಾಡಿ ಒಂದು 10 ಜನರದ್ದು ಟೀಮ್ ಮಾಡಿದ್ನಲ್ಲ ಅದನ್ನೇ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಅಂಡ್ ಜೊತೆಯಲ್ಲಿ ನಿಮ್ಗೆ ಸಪೋರ್ಟ್ ಕೂಡ ನಾನು ಮಾಡ್ತೀನಿ. ನಾವಿಬ್ರು ಸೇರ್ಕೊಂಡು ನಾನೇ ಒಂದು 10 ಜನರ ಟೀಮ್ ಕಟ್ಟಿದೆ, ಅದೇ ತರ ನಾನು ನೀನು ಸೇರ್ಕೊಂಡು 10 ಜನರದ್ದು ಟೀಮ್ ಕಟ್ಟೋಣ ಅಂತೇಳಿ ಪ್ಲಾನಿಂಗ್ ಮಾಡ್ಬೇಕು ಪ್ರತಿಯೊಬ್ಬ ವ್ಯಕ್ತಿ ಕಡೆಯಿಂದ. ಸೊ ಲೆಟ್ಸ್ ಅಸ್ಯೂಮ್ ನೀವು ಝೀರೋದಿಂದ ಶುರು ಮಾಡಿದ ಮೇಲೆ ನೀವು ನಿಮ್ಮ ಲೀಡರ್ ಸಪೋರ್ಟ್ ತಗೊಂಡು 10 ಜನರದ್ದು ಟೀಮ್ ಮಾಡಿದ್ರಿ. ಆ 10 ಜನರದ್ದು ಟೀಮ್ ಮಾಡ್ಲಿಕ್ಕೆ ಏನ್ ಮಾಡಿದ್ರಿ ನೀವು ಮತ್ತೆ ನಿಮ್ಮ ಲೀಡರ್ ಅನ್ನೋದು ನಿಮ್ಗೆ ಗೊತ್ತಿರತ್ತೆ. ಅದೇ ಪಾಯಿಂಟ್ ಅನ್ನು ಇಟ್ಕೊಂಡು 10 ಜನರ ಜೊತೆ ವೈಯಕ್ತಿಕವಾಗಿ ಪ್ರತಿಯೊಬ್ಬೊಬ್ಬರ ಹತ್ರ, ಇವ್ರ ಹತ್ರ ಒಂದು 2 ಅವರ್ಸ್ ಟೈಮ್ ಸ್ಪೆಂಡ್ ಮಾಡುವಂಥದ್ದು, ಇವ್ರ ಹತ್ರ ಇನ್ನೊಬ್ರು 2 ಅವರ್ ಟೈಮ್ ಸ್ಪೆಂಡ್ ಮಾಡುವಂಥದ್ದು, ಇವ್ರ ಹತ್ರ ಒಂದು 2 ಅವರ್ಸ್ ಟೈಮ್ ಸ್ಪೆಂಡ್ ಮಾಡೋದು, ಹಂಗೆ ಪ್ರತಿಯೊಬ್ಬ ವ್ಯಕ್ತಿ ಹತ್ರ ಟೈಮ್ ಸ್ಪೆಂಡ್ ಮಾಡಿ ಅವರಿಂದನೂ ಕೂಡ 10 ಜನರದ್ದು ಟೀಮ್ ಆಗೋ ತರ ಮಾಡುವಂಥದ್ದು. ಸೊ ಫಸ್ಟ್ 10 ಟೀಮ್ ಆಗಿತ್ತು, ಹಂಗೆ 10 ಜನರಿಂದ 10 ಜನರು ಬರೋ ತರ ನೀವು ನೋಡ್ಕೊಂಡ್ರಿ. ಅವಾಗ ನಿಮ್ ಟೋಟಲ್ ಟೀಮ್ಸ್ ಅಂತ ಏನಾಯ್ತು?
ತುಂಬಾ ಜನ 100 ಅಂತೇಳಿ ಆನ್ಸರ್ ಮಾಡ್ತೀರಾ, ಬಟ್ ಆಕ್ಚುಯಲ್ ಆನ್ಸರ್ ಇಸ್ ವಾಯ್ಸ್ ಇಸ್ ಆಡಿಬಲ್. ಜಸ್ಟ್ ನನಗೆ 1 minute ಟೈಮ್ ಕೊಡಿ, ಒಂದೇ ನಿಮಿಷ. ಈ ನೆಟ್ವರ್ಕ್ ಇಶ್ಯೂನ ನಾನು ರೆಡಿ ಮಾಡ್ತೀನಿ. ಸ್ನೇಹಿತರೆ, ಈಗ ಕ್ಲಿಯರ್ ಇದೆಯಾ? ಐ ಥಿಂಕ್ ಇವಾಗ ಫುಲ್ ಕ್ಲಿಯರ್ ಇರುತ್ತೆ ಅಂತ ಅನ್ಕೊಳ್ತೀನಿ. ಒಂದ್ಸಲ ಎಲ್ಲರನ್ನು ಅನ್ಮ್ಯೂಟ್ ಮಾಡ್ತೀನಿ. ಈಗ ಹೇಳಿ, ಫುಲ್ ಕ್ಲಿಯರ್ ಇದೆಯಾ ಅಂತ ಹೇಳಿ. ಎಸ್ ಸರ್. ಫುಲ್ ಕ್ಲಿಯರ್ ಇದೆ Yes, ಸರ್. sir. Full clear, sir. ಎಸ್, ಥ್ಯಾಂಕ್ ಯು. ಮತ್ತೊಂದ್ಸಲ ಇದನ್ನ ರಿಪೀಟ್ ಮಾಡ್ತೀನಿ, ಯಾಕೆಂತಂದ್ರೆ ತುಂಬಾ ಜನರು ನಾನು ಕೇಳಿದ್ದೀನಿ, ಅವರೆಲ್ಲರೂ ಕೂಡ ಒಂದು ಸಮಸ್ಯೆಯನ್ನ ಪದೇ ಪದೇ ಹೇಳ್ಕೊಳ್ತಿರ್ತಾರೆ. ಅವರೆಲ್ಲರಿಗೂ ಕೂಡ ಒಂದು ಕ್ಲಿಯರ್ ಆನ್ಸರ್ ಸಿಗ್ಲಿ ಒಂದು ಮೀಟಿಂಗ್ ಇಂದ ಅಂತ ಹೇಳಿ ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಒಂದು ಪಾಯಿಂಟ್ ನ. ಆ ಒಂದು ಪಾಯಿಂಟ್ ಏನಂತಂದ್ರೆ, ಸರ್ ಒಂದು 20 ಜನರದ್ದು ಒಂದು 30 ಜನರದ್ದು ಟೀಮ್ ಏನೋ ಆಗ್ಬಿಡುತ್ತೆ ಸರ್, ಅದಾಗ್ಲಿಕ್ಕೆ ಏನ್ ಕಷ್ಟ ಇರಲ್ಲ. ಬಟ್ ಆ 30 ಜನರ ಟೀಮ್ ಇಂದ 300 ಮಾಡ್ಲಿಕ್ಕೆ ಆಗ್ತಾ ಇಲ್ಲ, 500 ಮಾಡ್ಲಿಕ್ಕೆ ಆಗ್ತಿಲ್ಲ, 1000 ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಅದು 0 ಆಗುತ್ತೆ, ಮತ್ತೆ ವರ್ಕ್ ಮಾಡ್ತೀವಿ, ಮತ್ತೊಂದು 30 ಟೀಮ್ ಆಗುತ್ತೆ, ಮತ್ತೆ ಅದು 0 ಆಗುತ್ತೆ, ಮತ್ತೆ ವರ್ಕ್ ಮಾಡ್ತೀವಿ. ಹಿಂಗೆ ಆಗ್ತಾ ಇದೆ ಸರ್, ಇದಕ್ಕೇನಾದ್ರೂ ಪರಿಹಾರ ಕೊಡಿ. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಸಮಸ್ಯೆ ಏನಾಗ್ತಿದೆ ಅಂತ ತಿಳ್ಕೊಳ್ಬೇಕು ನಾವು. ಸಮಸ್ಯೆ ಏನಾಗ್ತಾ ಇದೆ, ನೀವು 0ದಿಂದ ಒಂದು 10 ಜನರು ಟೀಮ್ ಮಾಡೋದಕ್ಕೆ ಏನ್ ಎಫರ್ಟ್ ಹಾಕಿರ್ತೀರಲ್ಲ, ಅದೇ ಕೆಲಸವನ್ನ ನೀವು ಮತ್ತೆ ಕಂಟಿನ್ಯೂ ಮಾಡ್ತಿರ್ತೀರ ಹೊರತು ಹತ್ತಿರೋದನ್ನ 100 ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿರಲ್ಲ. ಅಂದ್ರೆ ನೀವು 0ದಿಂದ 10 ಟೀಮ್ ಮಾಡಿದ್ರಿ, ಆ 10 ಟೀಮ್ ಮಾಡ್ಲಿಕ್ಕೆ ಏನ್ ಎಫರ್ಟ್ ಹಾಕಿ ಪ್ಲಾನ್ ಮಾಡಿರ್ತೀರಲ್ಲ, ಅದನ್ನ ನೀವು 10 ಜನರು ಕೇಳ್ಕೊಟ್ಟು 10 ಜನರ ಜೊತೆಲಿ ನಿಂತು ಒಬ್ಬೊಬ್ಬರಿಂದ 10 ಟೀಮ್ ಬರೋ ತರ ನೀವು ಪ್ಲಾನ್ ಮಾಡ್ತಿಲ್ಲ ಅಂತ ಹೇಳಿ. ಅದ್ರ ಬದಲು ನೀವ್ ಏನ್ ಮಾಡ್ತಿದ್ದೀರಾ, ನೀವೇ ವೈಯಕ್ತಿಕವಾಗಿ ಎಫರ್ಟ್ ಹಾಕಿ 10 ಜನ ಟೀಮ್ ಹೆಂಗ್ ಮಾಡಿದ್ರಿ, 10 ಟೀಮ್ ಬಂದ ನಂತರವೂ ಕೂಡ ನೀವು ಮತ್ತೆ ವೈಯಕ್ತಿಕವಾಗಿ ಎಫರ್ಟ್ ಹಾಕಿ ಇನ್ನೊಂದು 10 ಹೊಸ ಟೀಮ್ ಬರೋದಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ. ಅಲ್ಲಿಗೆ ಆಲ್ರೆಡಿ ಬಂದಿರುವಂತ 10 ಜನರು ಟೀಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಅವರೇ ಇಂಡಿಪೆಂಡೆಂಟ್ ಆಗಿ ತಮಗ್ ತಿಳಿದಂಗೆ ಎಫರ್ಟ್ ಹಾಕಿ ಫೇಲ್ಯೂರ್ ಆಗಿ ಬಿಸ್ನೆಸ್ ಕ್ವಿಟ್ ಮಾಡ್ತಾ ಇದ್ದಾರೆ. ಸೊ ಮತ್ತೆ ನೀವು ಒಂದು ಹೊಸ 10 ಟೀಮ್ ತರೋಷ್ಟ್ರೊಳಗಡೆ ಹಳೆ 10 ಟೀಮು ನಿಮ್ಮನ್ನ ಬಿಟ್ಟೋಗಿರುತ್ತೆ. ಇದೇ ಆಗ್ತಾ ಇದೆ ಅಂತ ಹೇಳಿ ನನ್ನ ಒಂದು ಪಾಯಿಂಟ್. ಇದಕ್ಕೆ ಎಷ್ಟು ಜನ ಅಗ್ರಿ ಆಗ್ತೀರಾ? ಅನ್ಮ್ಯೂಟ್ ಮಾಡಿದೀನಿ, ಆನ್ಸರ್ ಮಾಡಿ ಸ್ನೇಹಿತರೆ. Yes, sir. Correct, sir. ವೆರಿ ಕರೆಕ್ಟ್ ಸರ್. Correct, sir. Correct. ನೋಡಿ, ನಾನು ಹೇಳುವಂತ ಪಾಯಿಂಟ್ಸ್ ಅನ್ನ ತುಂಬಾ ಜನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಾನು ಪ್ರಾಕ್ಟಿಕಲ್ ಆಗಿರುವಂತಹ ಫೀಲ್ಡ್ ನಲ್ಲೇ ನಡೀತಿರುವಂತ ವಿಚಾರವನ್ನ ನಾನು ನಿಮ್ಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ಲಿ ಪ್ರಾಕ್ಟಿಕಲ್ ವಿಚಾರವನ್ನ ತಿಳಿಸುವಂತ ಪ್ರಯತ್ನ ಮಾಡಿದ ಮೇಲೂ ಕೂಡ ನೀವು ಅದೇ ಮಿಸ್ಟೇಕ್ ನ ಮಾಡ್ತೀರಾ ಅಂತಂದ್ರೆ ವೆರಿ ಸಾರಿ, ದೇವ್ರು ಬಂದ್ರು ಕೂಡ ನಿಮ್ಮನ್ನ ಇಂಡಸ್ಟ್ರಿ ಸಕ್ಸಸ್ಫುಲ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಟೀಮ್ ಜೊತೆ ಕೆಲಸ ಮಾಡೋದನ್ನ ಕಲಿಯೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಒಂದು ನಾಯಕ ಯಶಸ್ವಿ ನಾಯಕ ಆಗ್ಬೇಕು ಅಂದ್ರೆ, ಒಂದು ಲೀಡರ್ ಸಕ್ಸಸ್ಫುಲ್ ಲೀಡರ್ ಆಗ್ಬೇಕು ಅಂತಂದ್ರೆ ಅವನಿಗೆ ಬೇಕಾಗಿರುವಂತ ಒಂದು ಇಂಪಾರ್ಟೆಂಟ್ ಕ್ವಾಲಿಟಿ, ಇನ್ನೆಲ್ಲ ಕ್ವಾಲಿಟೀಸ್ ಅಷ್ಟು 100% ಇರ್ಲೇಬೇಕು ಅಂತಿಲ್ಲ, ಬಟ್ ಈ ಒಂದು ಕ್ವಾಲಿಟಿ 100% ಇಲ್ಲ ಅಂತಂದ್ರೆ ಬೇರೆ ಎಲ್ಲಾ ಕ್ವಾಲಿಟಿಗಳಿದ್ರೂ ಕೂಡ ನೀವು ಸಕ್ಸಸ್ಫುಲ್ ಲೀಡರ್ ಆಗ್ಲಿಕ್ಕೆ ಸಾಧ್ಯತೆ ಇಲ್ವೇ ಇಲ್ಲ. ಯಾಕೆಂತಂದ್ರೆ ಒಂದು ದೊಡ್ಡ ಟೀಮ್ ನ ನೀವು ಬಿಲ್ಡ್ ಮಾಡಿದ್ರೇನೆ ಸಕ್ಸಸ್ಫುಲ್ ಲೀಡರ್ ಅಂತೇಳಿ ಮಾರ್ಕೆಟ್ ಅಲ್ಲಿ ನೀವು ರೆಕಗ್ನೈಸ್ ಆಗ್ಲಿಕ್ಕೆ ಸಾಧ್ಯ, ನಿಮ್ಮನ್ನ ರೆಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ. ಜನ ನಿಮ್ಮಿಂದ ಸಾವಿರಾರು ಜನ, ಲಕ್ಷಾಂತರ ಜನ ಇರಬೇಕು, ಅವಾಗ್ಲೇ ನೀವು ಸಕ್ಸಸ್ಫುಲ್ ಲೀಡರ್ ಅಂತ ಹೇಳಿ ರೆಕಗ್ನೈಸ್ ಆಗ್ಲಿಕ್ಕೆ ಸಾಧ್ಯ. ನಿಮ್ಮ ಹತ್ರ ಎಷ್ಟೇ ಪ್ರಾಮಾಣಿಕತೆ ಇದ್ರೂನು, ನೀವು ಎಷ್ಟೇ ಜವಾಬ್ದಾರಿ ತಗೊಳ್ಳಿಕ್ಕೆ ರೆಡಿ ಇದ್ರೂನು,
ಎಷ್ಟೇ ಟ್ಯಾಲೆಂಟ್ ನಿಮ್ಮಲ್ಲಿ ಇತ್ತು ಅಂತಂದ್ರು ನಿಮ್ಮ ಹತ್ರ ಟೀಮ್ ಇಲ್ಲ ಅಂತಂದ್ರೆ, ಸಾವಿರಾರು ಜನ ನಿಮ್ಮ ಟೀಮ್ ನಲ್ಲಿ ಇಲ್ಲ ಅಂತಂದ್ರೆ ನಿಮ್ಮನ್ನ ಸಕ್ಸಸ್ಫುಲ್ ಲೀಡರ್ ಅಂತ ಹೇಳಿ ಹೆಂಗ್ ಕನ್ಸಿಡರ್ ಮಾಡ್ಲಿಕ್ಕೆ ಸಾಧ್ಯ? ಹಾಗಾಗಿ ಎಲ್ಲಾ ಕ್ವಾಲಿಟೀಸ್ಗಿಂತ ಟೀಮ್ ಜೊತೆ ಕೆಲಸ ಮಾಡುವಂತಹ ಒಂದು ನಾಲೆಡ್ಜ್ ನಿಮ್ಮಲ್ಲಿ ಇಲ್ಲ ಅಂತಂದ್ರೆ ಈ ಇಂಡಸ್ಟ್ರಿಲಿ ನೀವು ಗೆಲ್ಲಿಕ್ ಆಗೋದೇ ಇಲ್ಲ. ನಿಮ್ಮೆಲ್ಲ ಇನ್ಕಮ್, ನಿಮ್ಮೆಲ್ಲ ಸಕ್ಸಸ್, ನಿಮ್ಮೆಲ್ಲ ಕನಸುಗಳು ನಿಂತಿರೋದೇ ಟೀಮ್ ಜೊತೆ ಕೆಲಸ ಮಾಡೋದು ಯಾರಿಗೆ ಗೊತ್ತಿರುತ್ತೆ ಅವರೇನೆ ಸಕ್ಸಸ್ಫುಲ್ ಆಗ್ಲಿಕ್ಕೆ ಆಗ್ತಿರುವಂತದ್ದು. ಟೀಮ್ ಜೊತೆ ಕೆಲಸ ಮಾಡೋದು ಗೊತ್ತಿರಬೇಕು ಅಂಡ್ ಟೀಮ್ ನ ಕೆಲಸ ಮಾಡೋ ಹಾಗೆ ಮಾಡುವಂತಹ ಒಂದು ನಾಲೆಡ್ಜ್ ನಿಮಗೆ ಗೊತ್ತಿರಬೇಕು. ಸೊ ಈಗ ಮತ್ತೆ ನಾನು ಬ್ರೀಫ್ ಮಾಡ್ತೀನಿ ಸಬ್ಜೆಕ್ಟ್ ನ. ಫಸ್ಟ್ ನೀವು 10 ಜನರನ್ನ ಟೀಮ್ ಮಾಡೋದು ಹೇಗೆ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳ್ಕೊಡೋದು ಬೇಕಾಗಿಲ್ಲ. ನಿಮ್ಮ ಸಂಸ್ಥೆ ಅದನ್ನ ಹೇಳ್ಕೊಟ್ಟಿರುತ್ತೆ, ನಿಮ್ಮ ಲೀಡರ್ಸ್ ಗಳು ಹೇಳ್ಕೊಟ್ಟಿರ್ತಾರೆ 0 ದಿಂದ 10 ಜನರು ಟೀಮ್ ಹೇಗೆ ಮಾಡೋದು ಅಂತ ಹೇಳಿ. ಅಥವಾ ಅದನ್ನ ಹೇಳಿಲ್ಲ ಅಂದ್ರೂ ನಾನು ಹೇಳೋ ಪ್ರಯತ್ನ ಮಾಡ್ತೀನಿ. ಫಸ್ಟ್ ನಿಮ್ಮೆಲ್ಲರಿಗೂ ಕೂಡ ಕಾಂಟ್ಯಾಕ್ಟ್ ಲಿಸ್ಟ್ ಮಾಡ್ಲಿಕ್ಕೆ ಹೇಳ್ತಾರೆ ನಿಮ್ಮ ಲೀಡರ್ಸ್ ಅಥವಾ ನಿಮ್ಮ ಕಂಪನಿ. ಒಂದು 100 ಜನರದ್ದು ಕಾಂಟ್ಯಾಕ್ಟ್ ಲಿಸ್ಟ್ ಮಾಡಿದ ನಂತರ ಅವರಿಗೆ ನಿಮ್ಮ ಸಂಸ್ಥೆ ಬಗ್ಗೆ ಪರಿಚಯ ಮಾಡಿಸ್ತೀರಾ. ಆ 100 ಜನಕ್ಕೆ ನೀವು ಕರೆಕ್ಟ್ ಆಗಿ ಸಂಸ್ಥೆ ಬಗ್ಗೆ ಪರಿಚಯ ಮಾಡಿಸಿದ್ದೆ ಆಯ್ತು ಅಂತಂದ್ರೆ ಆ 100 ಜನರಲ್ಲಿ ಕನಿಷ್ಠ ಒಂದು 10 ಜನ ನಿಮ್ಮ ಜೊತೆ ನಿಮ್ಮ ಸಂಸ್ಥೆಯ ಪ್ಲಾನ್ ಅನ್ನ ಅಕ್ಸೆಪ್ಟ್ ಮಾಡಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಒಂದು 10 ಜನ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಆರ್ ಯು ಅಗ್ರಿ ವಿತ್ ಮೀ? 0 ದಿಂದ 10 ಜನರು ಟೀಮ್ ಮಾಡೋದು ಹೇಗೆ ಅಂತ ಹೇಳಿ ಎಲ್ಲರಿಗೂ ಕೂಡ ನಾನು ಕ್ಲಿಯರ್ ಮಾಡಿದೆ. ಬಟ್ 10 ರಿಂದ 100 ಟೀಮ್ ಬರಬೇಕು ಅಂತ ಅಂದ್ರೆ ಸೇಮ್ ಅದೇ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಆ 10 ಜನಕ್ಕೆ ಕಾಂಟ್ಯಾಕ್ಟ್ ಲಿಸ್ಟ್ ಮಾಡಿ ಅಂತ ಹೇಳಿ ಕಾಂಟ್ಯಾಕ್ಟ್ ಲಿಸ್ಟ್ ಮಾಡಿಸಿ ಅವ್ರ ಕಡೆಯಿಂದ ಪ್ರತಿಯೊಬ್ಬೊಬ್ಬರಿಂದ 100 ಜನಕ್ಕೆ ಸಂಸ್ಥೆಯ ಬಗ್ಗೆ ರೀಚ್ ಆಗೋ ತರ ಮಾಡಿ ಆ 100 ಜನಕ್ಕೆ ಪ್ಲಾನ್ ರೀಚ್ ಆಗ್ಲಿಕ್ಕೆ ಅವ್ರ ಕಡೆಯಿಂದ ಸಾಧ್ಯ ಇರಲ್ಲ. ನೀವು ಅವ್ರ ಜೊತೆ ನಿಂತು ಆ 100 ಜನಕ್ಕೆ ಪ್ಲಾನ್ ನ ಎಕ್ಸ್ಪ್ಲೇನ್ ಮಾಡ್ಬೇಕು ಆನ್ ಬಿಹಾಫ್ ಆಫ್ ಯುವರ್ ಟೀಮ್ ಮೆಂಬರ್. ಅವಾಗ ಆ 100 ಜನದಲ್ಲಿ 10 ಜನ ರೆಡಿ ಆಗ್ತಾರೆ. ಹಂಗೆ 10 ಇರೋ ಟೀಮು 110 ಆಗತ್ತೆ. ಎಗೇನ್ ಆ 100 ಜನ ಏನ್ ಹೊಸದಾಗಿ ಬಂದಿರ್ತಾರಲ್ಲ ಆ 100 ಜನಕ್ಕೆ ಈ ಹಳೆ 10 ಜನ ಪ್ಲಸ್ ನೀವು 11 ಜನ ಸೇರಿ ಅವ್ರಿಗೆ 10 ಜನ ಬರೋ ತರ ಅವ್ರಿಗೆ ಕಾಂಟ್ಯಾಕ್ಟ್ ಲಿಸ್ಟ್ ಮಾಡಿಸಿ 100 ಜನದ್ದು ಆ 100 ಜನಕ್ಕೆ ಪ್ಲಾನ್ ಅನ್ನ ನೀವುಗಳು ಹೋಗಿ ಅಪ್ರೋಚ್ ಮಾಡಿ ಆ 100 ಜನದಲ್ಲಿ ಕನಿಷ್ಠ ಒಂದು 10 ಜನ ರೆಡಿ ಆದಾಗ 1110 ಟೀಮ್ ಆಗತ್ತೆ. ಈ ಪ್ರೋಸೆಸ್ ಅಲ್ಲಿ ಒಂದು 500 ಜನ ಇನ್ಆಕ್ಟಿವ್ ಆಗ್ಬೋದು. ಒಂದು 500 ಜನ ಈ ವ್ಯವಸ್ಥೆ ಬೇಡ ಅಂತ ಬಿಟ್ಟು ಹೋಗ್ಬೋದು. ಬಟ್ ಆದ್ರೂ ಕೂಡ ಒಂದು 500 ಜನ ಟೀಮ್ ಆಯ್ತಾ? ನಾನಿಲ್ಲಿ 1110 ಜನ ಬಂದಿದ್ದಾರೆ ಅಂತ ತಕ್ಷಣ 1110 ಜನನು ಕೂಡ ಆಕ್ಟಿವ್ ಆಗಿ ಇರ್ತಾರೆ ಅನ್ನೋದನ್ನು ಕೂಡ ಹೇಳ್ತಾ ಇಲ್ಲ. ಪ್ರಾಕ್ಟಿಕಲ್ ಆಗಿರೋ ವಿಚಾರ ಹೇಳ್ತಾ ಇದ್ದೀನಿ. ಕೆಲವರಿಗೆ ಯಾವುದೋ ಒಂದು ವಿಚಾರ ಇಷ್ಟ ಆಗದೆ ಇರೋ ಕಾರಣದಿಂದ, ಒಂದು ವ್ಯವಸ್ಥೆಯ ಬಗ್ಗೆ ಸರಿಯಾದ ಪರಿಚಯ ಇಲ್ಲದೆ ಇರೋದ್ರಿಂದ ಅಥವಾ ಇಷ್ಟು ಟೈಮ್ ಸ್ಪೆಂಡ್ ಮಾಡಿ ಸಕ್ಸಸ್ ಆಗ್ಲಿಕ್ಕೆ ಆ ಪೇಷನ್ಸ್ ಇಲ್ಲದೆ ಇರೋ ಕಾರಣದಿಂದ ಒಂದಲ್ಲ ಒಂದು ರೀಸನ್ ಇಂದ ಒಂದು 60% 70% ಟೀಮ್ ಹೋದ್ರು ಕೂಡ ಕನಿಷ್ಠ ಒಂದು 300 ಜನನಾದ್ರು ನಿಮ್ ಟೀಮ್ ಅಲ್ಲಿ ಆಕ್ಟಿವ್ ಆಗಿ ಉಳ್ಕೊಳ್ಬೇಕಾ? ಹಂಗಾದಾಗ ನೀವು ರೈಟ್ ಟ್ರ್ಯಾಕ್ ಅಲ್ಲಿ ಇದೀರಾ ಅಂತ ಹೇಳಿ, ಸರಿಯಾದ ದಾರಿಯಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿ. ಸೊ ನೆಕ್ಸ್ಟ್ ಪಾಯಿಂಟ್, ಸರಿ ತಪ್ಪು ಅಂತ ಇರುತ್ತೆ. ಒಂದು ನಾಯಕನಿಗೆ ಒಂದು ಟೀಮ್ ನ ಲೀಡ್ ಮಾಡುವಾಗ ಆ ಟೀಮ್ ಅನ್ನ ಒಂದು ಗುರಿಯ ಕಡೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ 2 ಆಯ್ಕೆ ಬರುತ್ತೆ. ಒಂದು ಸರಿಯಾಗಿರೋದನ್ನ ಮಾಡೋದು, ಇನ್ನೊಂದು ತಪ್ಪನ್ನ ಮಾಡೋದು ಅಂತ ಹೇಳಿ. ಗೊತ್ತಿದ್ರೂ ಕೂಡ ತಪ್ಪನ್ನ ಮಾಡುವಂತದ್ದು ಇದೆಯಲ್ಲ, ಅದೆಲ್ಲೋ ಒಂದ್ ಕಡೆ ಒಂದು ನಾಯಕತ್ವ ಗುಣಗಳಲ್ಲಿ ಒಂದು ನೆಗೆಟಿವ್ ಮಾರ್ಕ್ ಅನ್ನ ಪಡ್ಕೊಳ್ತಾರ ಅವ್ರು. ಸೊ ಏನೇ ಮಾಡಿದ್ರು ಸರಿಯಾದದ್ದನ್ನೇ ಮಾಡುವಂತದ್ದು, ಸರಿಯಾದದ್ದನ್ನೇ ಮಾಡುವಂತದ್ದು, ಯಾವಾಗ್ಲೂ ಕೂಡ ಗೆಲ್ಲಿಕ್ಕೆ ಉತ್ಸಾಹದಿಂದ ಇರುವಂತದ್ದು. ಗೆದ್ದೇ ಗೆಲ್ತೀನಿ, ನನ್ನ ಟೀಮ್ ನ ಗೆಲ್ಲಿಸ್ತೀನಿ, ನನ್ನ ಟೀಮ್ ನಲ್ಲಿ ಇವತ್ತಲ್ಲ ನಾಳೆ 100 ಕಾರ್ಸ್ ಗಳನ್ನ ನಾನು ಗಿಫ್ಟ್ ಆಗಿ 100 ಜನರಿಗೆ ನಾನು ಕೊಡಿಸ್ತೀನಿ ನನ್ನ ಸಂಸ್ಥೆಯಿಂದ ಅನ್ನೋ ಒಂದು ರೀತಿಯಲ್ಲಿ ಯಾವಾಗ್ಲೂ ಕೂಡ ಒಂದು ಉತ್ಸಾಹದಿಂದ ಇರುವಂತದ್ದು. ಟೀಮ್ ಮೆಂಬರ್ಸ್ ಜೊತೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ರಿಲೇಶನ್ಶಿಪ್ ನ ಇಟ್ಕೊಳ್ಳುವಂಥದ್ದು. ಒಳ್ಳೆ ರೀತಿಯಲ್ಲಿ ಅಂತಂದ್ರೆ ತುಂಬಾ ಜನರು ಮಿಸ್ಟೇಕ್ ಮಾಡ್ತಿರ್ತಾರೆ. ಟೀಮಿಗೆ ಬಾಯಿಗೆ ಬಂದಂಗ್ ಬೈಯುವಂಥದ್ದು, ಟೀಮನ್ನ ತಮ್ಮ ವೈಯಕ್ತಿಕ ಕೆಲಸಗಳಿಗೆ ಬಳಸ್ಕೊಳ್ಳುವಂಥದ್ದು, ಟೀಮಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡದೇ ಇರುವಂತದ್ದು. ಇವೆಲ್ಲ ನೀವು ಮಾಡ್ತಾ ಇದ್ದೀರಾ ನೋಡಿ, ಇವೆಲ್ಲ ಮಾಡ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ನಿಮ್ದು ಟೀಮು ಉಳಿತಾ ಇಲ್ಲ, ಟೀಮು ಬೆಳಿತಾ ಇಲ್ಲ. ನಾವ್ ಏನ್ ಮಾಡ್ತೀವಿ ಅದನ್ನ ನಮ್ ಟೀಮ್ ಅವ್ರು ಮಾಡ್ತಾರಲ್ಲ. ಈಗ ನೀವೇನೇ ರೆಸ್ಪೆಕ್ಟ್ ಕೊಟ್ಟು ನಿಮ್ ಟೀಮ್ ಮೆಂಬರ್ಸ್ ಹತ್ರ ಮಾತಾಡ್ತಿಲ್ಲ ಅಂತಂದ್ರೆ, ಸೊ ಇಮ್ಯಾಜಿನ್ ಮಾಡಿ ಅವ್ರು ನಿಮ್ ಜೊತೆ ಉಳಿಲಿಕ್ಕೆ ಸಾಧ್ಯತೆ ಇದೆಯಾ ಅಂತ ಹೇಳಿ. ನಿಮ್ಮ ವೈಯಕ್ತಿಕ ಕೆಲಸಗಳಿಗೆ ನಿಮ್ಮ ಟೀಮ್ ಮೆಂಬರ್ಸ್ ನ ಬಳಸ್ಕೊಂಡ್ರೆ ಇಮ್ಯಾಜಿನ್ ಮಾಡಿ ಅವ್ರು ನಿಮ್ ಜೊತೆ ಉಳಿಲಿಕ್ಕೆ ಸಾಧ್ಯತೆ ಇದೆಯಾ ಅಂತ ಹೇಳಿ. ನಿಮ್ಮ ದುಡ್ಡನ್ನ, ನಿಮ್ಮ ಇನ್ಕಮ್ ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಅವ್ರ ಕಡೆಯಿಂದ ಕೆಲಸವನ್ನ ಬಯಸ್ತಾ ಇದ್ದೀರಾ, ಕೆಲಸ ಜಾಸ್ತಿ ಮಾಡ್ಲಿ ಅಂತ ಅಂದಾಗ ಅವ್ರು ನಿಮ್ ಜೊತೆ ಉಳ್ಕೊಳ್ಳಿಕ್ ಸಾಧ್ಯತೆ ಇದೆಯಾ? ಸೊ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಅವರ ಕನಸುಗಳನ್ನ ನನಸು ಮಾಡ್ಲಿಕ್ಕೆ ನೀವು ನಿಜವಾಗ್ಲೂ ಮನಸ್ಸಿನಿಂದ, ಆತ್ಮಸಾಕ್ಷಿ ಪ್ರಶ್ನೆ ಇದು, ಆತ್ಮಸಾಕ್ಷಿಗೆ ಪ್ರಶ್ನೆ. ನಿಮ್ಮ ಆತ್ಮಸಾಕ್ಷಿನ ಕೇಳ್ಕೊಳ್ಳಿ, ನಿಜವಾಗ್ಲೂ ನಿಮ್ಮ ಟೀಮ್ ಮೆಂಬರ್ಸ್ ಕನಸುಗಳನ್ನ ನನಸು ಮಾಡ್ಲಿಕ್ಕೆ ಅಂತಾನೆ ಹೋರಾಟ ಮಾಡ್ತಿದ್ದೀರಾ, ಪ್ರಯತ್ನ ಮಾಡ್ತಿದ್ದೀರಾ ಅಂತ.
ಆ ತರ ಇದ್ದಾಗ್ಲೇನೆ ನಿಮ್ಮ ಟೀಮ್ ಮೆಂಬರ್ಸ್ ನಿಮ್ಮನ್ನ ತುಂಬಾನೇ ಇಷ್ಟಪಡ್ಲಿಕ್ಕೆ ಸಾಧ್ಯ, ನಿಮ್ಮನ್ನ ಬಿಟ್ಟು ಹೋಗದಿರೋದಕ್ಕೆ ಸಾಧ್ಯ. ತುಂಬಾ ಜನರು ಕೇಳ್ತಾರೆ, ಸರ್ ಕೆಲವು ಟೀಮ್ ಇದೆ ಸರ್, ಏನಾದ್ರೂ ಕೂಡ ಅವರು ಆ ಟೀಮ್ ನ ಬಿಟ್ಟೇ ಹೋಗಲ್ಲ ಸರ್, ಎಂತ ಆಫರ್ ಕೊಟ್ರು ಕೂಡ ಅವ್ರು ಬರಲ್ಲ ಸರ್ ಅಂತೇಳಿ. ಯಾಕಂಗಿರುತ್ತೆ ಅಂತಂದ್ರೆ ಆ ತರದ ಒಂದು ಸಂಬಂಧವನ್ನ ಬಿಲ್ಡ್ ಮಾಡಿರ್ತಾರ ಅಲ್ಲಿ. ಅವರು ದುಡ್ಡಿಗೋಸ್ಕರ ಕೆಲಸ ಮಾಡ್ತಿರಲ್ಲ, ಆ ಸಂಬಂಧವನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ಕೆಲಸ ಮಾಡ್ತಿರ್ತಾರೆ. ಅಂತ ಒಂದು ಸ್ಟ್ರಾಂಗ್ ಬಾಂಡೇಜ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ. ನೀವು ಬಿಸ್ನೆಸ್ ಪ್ಲಾನ್ ನ ಹೈಲೈಟ್ ಮಾಡಿ, ಇನ್ಕಮ್ ನ ಹೈಲೈಟ್ ಮಾಡಿ ಟೀಮ್ ನ ಮಾಡ್ತಾ ಇದ್ರೆ ಆ ಟೀಮ್ ಜಾಸ್ತಿ ದಿನ ಉಳ್ಲಿಕ್ಕೆ ಸಾಧ್ಯತೆ ಇಲ್ಲ. ನಿಮಗಿಂತ ಇನ್ನೊಂದು ಯಾವ್ದೋ ಒಂದು ಕಂಪ್ನಿ ಒಂದು ಸಖತ್ ಬಿಸ್ನೆಸ್ ಪ್ಲಾನ್ ಇರುವಂತದ್ದು, ಸಖತ್ ಇನ್ಕಮ್ ಬರೋ ತರ ಪ್ಲಾನ್ ನ ನಿಮ್ ಟೀಮಿಗೆ ಪ್ರೆಸೆಂಟ್ ಮಾಡ್ಬಿಟ್ರೆ ನಿಮ್ಮನ್ನ ಬಿಟ್ಟೋಗೋ ಸಾಧ್ಯತೆ ಇರುತ್ತೆ. ಸೊ ಇವತ್ತು ನಿಮ್ಮ ಟೀಮ್ ಮೆಂಬರ್ಸ್ ನಿಮ್ ಜೊತೆ ಉಳಿಬೇಕು ಅಂತ ಅಂದ್ರೆ, ಎಂತ ಅವ್ರಿಗೆ ಆಫರ್ ಬಂದ್ರು, ಯಾವ್ದೋ ಒಂದು ಕಂಪ್ನಿ ಅವ್ರು ಬಂದು ಹೇಳ್ತಾರೆ ನಿಮ್ ಟೀಮ್ ಮೆಂಬರ್ಸ್ಗೆ, ನೋಡಿ ನಮ್ ಕಂಪ್ನಿಗೆ ಬಂದ್ಬಿಡಿ, ನಿಮ್ ಟೀಮ್ ನ ಕರ್ಕೊಂಡ್ ಬನ್ನಿ, ನಿಮಗೆ 5 ಲಕ್ಷ ಕೊಡ್ತೀನಿ, 10 ಲಕ್ಷ ಕೊಡ್ತೀನಿ, 15 ಲಕ್ಷ ಕೊಡ್ತೀನಿ ಅಂತ ಆಫರ್ ಕೊಟ್ಟರು ಕೂಡ ನಿಮ್ಮನ್ನ ಬಿಟ್ಟು ಹೋಗದೇ ಇರೋ ಲೀಡರ್ಸ್ ಗಳು ನಿಮ್ಮ ಹತ್ರ ಇದಾರೆ ಅಂತಂದ್ರೆ ಅವ್ರ ಹತ್ರ ಒಂದು ಸ್ಟ್ರಾಂಗ್ ಬಾಂಡೇಜ್ ನೀವು ಕ್ರಿಯೇಟ್ ಮಾಡಿದೀರಾ ಅಂತ ಹೇಳಿ. ಅಂದ್ರೆ ಅವರ ವ್ಯಕ್ತಿತ್ವಕ್ಕೆ, ಒಂದು ರಿಲೇಶನ್ಶಿಪ್ ಗೆ ನೀವು ಬೆಲೆ ಕೊಡ್ತೀರಾ, ದುಡ್ಡಿಗೆ ಬೆಲೆ ಕೊಡಲ್ಲ ಅಂತ ಹೇಳಿ ಅರ್ಥ. ಅರ್ಥ ಆಗ್ತಿದೆಯಲ್ಲ? ಒಂದು ಟೀಮ್ ಅಂತ ಅಂದ್ಮೇಲೆ, ಒಂದು ಬಿಸ್ನೆಸ್ ಅಂತ ಅಂದ್ಮೇಲೆ ಟಫ್ ಟೈಮ್ ಅಂತ ಇರುತ್ತೆ, ಒಂದು ಒಳ್ಳೆ ಟೈಮ್ ಅಂತ ಇರುತ್ತೆ. ಕೆಲವು ಟೈಮಲ್ಲಿ ಬಿಸ್ನೆಸ್ ಆಗ್ತಿರಲ್ಲ ನಾವು ಅನ್ಕೊಂಡಂಗೆ. ಆದ್ರೂ ಕೂಡ ಪೇಷನ್ಸ್ ಅನ್ನ ಕಾದಿಟ್ಕೊಂಡು ಏನನ್ನ ಮಾಡಿದ್ರೆ ನಾನು ಬಿಸ್ನೆಸ್ ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಸಾಧ್ಯ. ಎಷ್ಟೋ ಸಂದರ್ಭದಲ್ಲಿ ಹಳೆ ಮೆಥಡ್ ಇವತ್ತಿನ ಕಾಲದಲ್ಲಿ ವರ್ಕೌಟ್ ಆಗಲ್ಲ. ಇವತ್ತೇನೋ ಒಂದು ಹೊಸ ರೀತಿಯಲ್ಲಿ ನಾವು ಪ್ಲಾನ್ ಮಾಡ್ಬೇಕಿರುತ್ತೆ. ಇವಾಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಪ್ರಮೋಷನ್ಸ್ ಆಗ್ತಿದೆ ಬಿಸ್ನೆಸ್, ಯಾವುದೇ ಬಿಸ್ನೆಸ್ ಆದ್ರೂ. ಸೊ ಇವತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬಿಸ್ನೆಸ್ ನ ಪ್ರಮೋಷನ್ ಮಾಡ್ಲಿಕ್ಕೆ ಏನ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ? ಇಂಥ ವಿಚಾರಗಳನ್ನ ನಾವು ಹೊಸದನ್ನ ಅಪ್ಡೇಟ್ ಮಾಡ್ಕೊಳ್ಳುವಂತ ಸಂದರ್ಭ ಬಂದಿರುತ್ತೆ. ಅಂತ ಸಂದರ್ಭದಲ್ಲಿ ಹಳೆ ಸಿಸ್ಟಮ್ ನ ಫಾಲೋ ಅಪ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾಗ ರಿಸಲ್ಟ್ ಬರ್ತಾ ಇರಲ್ಲ. ಸೊ ಅಂತ ಪೀರಿಯಡ್ ಅಲ್ಲಿ ಪೇಷನ್ಸ್ ನ ಕಳ್ಕೊಳ್ಳದೆ ಅಂತದ್ ಏನ್ ಹೊಸಾದ್ ಮಾಡಿದ್ರೆ ನಾನು ಬಿಸ್ನೆಸ್ ನ ಜಾಸ್ತಿ ಮಾಡ್ಲಿಕ್ಕೆ ಸಾಧ್ಯ, ನಮ್ಮ ಟೀಮ್ ಮೆಂಬರ್ಸ್ ಗಳು ಇನ್ಕಮ್ ರೈಸ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಅದ್ರ ಬಗ್ಗೆ ಸ್ಟಡಿ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ನೀವು ಪ್ರಯತ್ನ ಮಾಡ್ಬೇಕು. ಅಂದ್ರೆ ನಿಮ್ಮ ಬಳಿ ಪೇಷನ್ಸ್ ಇರಬೇಕು, ಅವಾಗ ಮಾತ್ರ ನೀವು ಗೆಲ್ಲಿಕ್ ಸಾಧ್ಯ. ಅದೇ ತರ ಟೀಮ್ ಮೆಂಬರ್ಸ್ ಗೆ ಕಾಳಜಿನ ವಹಿಸುವಂತದ್ದು. ನಿಮ್ಮ ಟೀಮ್ ಮೆಂಬರ್ಸ್ ಗಳು ಕೆಲವು ಸಂದರ್ಭದಲ್ಲಿ ಡಿಮೋಟಿವೇಟ್ ಆಗ್ತಾರೆ, ಫೀಲ್ಡ್ ನಲ್ಲಿ ರಿಜೆಕ್ಷನ್ ಆಗತ್ತೆ, ಇದು ಆಗತ್ತಾ ಅನ್ನೋ ಒಂದು ಪ್ರಶ್ನೆ ಹಲವಾರು ಸಂದರ್ಭದಲ್ಲಿ ಕ್ರಿಯೇಟ್ ಆಗ್ತಿರತ್ತೆ. ಅವ್ರಿಗೇನೋ ಒಂದು ವೈಯಕ್ತಿಕ ವಿಚಾರದಲ್ಲಿ ಏನೋ ಸಮಸ್ಯೆ ಆಗಿರತ್ತೆ. ಬರೀ ಬಿಸ್ನೆಸ್ ಗೆ ಅಷ್ಟೇ ಫೋನ್ ಮಾಡೋದಲ್ಲ ಸ್ನೇಹಿತರೆ, ಅವರ ವೈಯಕ್ತಿಕ ವಿಚಾರದಲ್ಲೂ ಕೂಡ ನೀವು ಒಂದು ಅಣ್ಣನಾಗಿ, ಒಂದು ತಂದೆ ಆಗಿ, ಒಂದು ತಾಯಿ ಆಗಿ ನೀವು ಜೊತೆಯಲ್ಲಿ ನಿಂತಾಗ ಮಾತ್ರ ಅವರು ನಿಮ್ಮನ್ನ ಲೈಫ್ ಲಾಂಗ್ ಬಿಟ್ಟು ಹೋಗಕ್ ಸಾಧ್ಯತೆ ಇಲ್ಲ. ಆರ್ ಯು ಅಗ್ರಿ ವಿತ್ ಮೀ? ತುಂಬಾ ಜನ ಕಾಲ್ ಮಾಡ್ತಿರ್ತಾರೆ ಟೀಮ್ ಮೆಂಬರ್ಸ್ ಗೆ ಬರೀ ಬಿಸ್ನೆಸ್ ಅಪ್ಡೇಟ್ ತಗೊಳ್ಳಿಕ್ಕೆ. ಇವತ್ತು ಎಷ್ಟು ಬಿಸ್ನೆಸ್ ಆಯ್ತು, ಇವತ್ತು ಎಷ್ಟು ಜಾಯ್ನಿಂಗ್ಸ್ ಕೊಟ್ರಿ, ಇವತ್ತು ಎಷ್ಟು ಫಾಲೋ ಅಪ್ ಆಯ್ತು, ಇವತ್ತು ಎಷ್ಟು ಇನ್ಕಮ್ ತಗೊಂಡ್ರಿ, ಇಷ್ಟನ್ನ ಮಾತ್ರ ನೀವು ಕೇಳಲಿಕ್ಕೆ ನಿಮ್ಮ ಟೀಮ್ ಮೆಂಬರ್ಸ್ ಕಾಲ್ ಮಾಡ್ತಾ ಇದ್ದೀರಾ ಅಂದ್ರೆ ಬರ್ದಿಟ್ಕೊಳ್ಳಿ, ಅವರು ನಿಮ್ ಜೊತೆ ಜಾಸ್ತಿ ದಿನ ಉಳಿಯಲ್ಲ. ಅವ್ರು ಬಿಸ್ನೆಸ್ ಮಾಡ್ತಾ ಇಲ್ಲ ಅಂತ ಅಂದಾಗ ನಿಮ್ ಫೋನ್ ನ ಎತ್ತಲ್ಲ. ಯಾಕೆ ಅಂತಂದ್ರೆ ನಿಮ್ಮನ್ನ ಒಂದು ಬಾಸ್ ತರ ನೋಡ್ತಿರ್ತಾರೆ, ಒಂದು ಫ್ರೆಂಡ್ ಆಗಿ ನೋಡ್ತಿರಲ್ಲ, ಒಂದು ವೆಲ್ ವಿಶರ್ ಆಗಿ ನೋಡ್ತಿರಲ್ಲ, ಒಂದು ಸಂಬಂಧಿಕರಾಗಿ ನೋಡ್ತಿರಲ್ಲ. ಇವತ್ತು ಬಿಸ್ನೆಸ್ ಬಗ್ಗೆ ಏನು ಅಪ್ಡೇಟ್ ಇಲ್ಲ ಅಂತ ಅಂದ್ರೂ ಕೂಡ ಅಟ್ಲೀಸ್ಟ್ ಊಟ ಆಯ್ತಾ, ತಿಂಡಿ ಆಯ್ತಾ, ಮನೆಯವ್ರು ಆರಾಮಾಗಿದಾರ, ಎಲ್ಲರೂ ಹೆಲ್ತ್ ಚೆನ್ನಾಗಿದೆಯಾ ಅಷ್ಟಕ್ಕಾದ್ರೂ ನೀವು ಫೋನ್ ಮಾಡೋ ಮಟ್ಟಕ್ಕೆ ಅವ್ರ ಜೊತೆ ಒಂದು ಸಂಬಂಧ ಇಟ್ಕೊಂಡಿದ್ದಾಯ್ತು ಅಂದ್ರೆ 100% ಬರ್ದಿಟ್ಕೊಳ್ಳಿ, ಅವ್ರು ನಿಮ್ ಲೈಫ್ ಲಾಂಗ್ ಬಿಟ್ಟು ಹೋಗಕ್ ರೆಡಿ ಇರಲ್ಲ. ಸೊ ಅದಕ್ಕೆ ಹೇಳ್ತಾರೆ, ಡೋಂಟ್ ಬಿಲ್ಡ್ ದ ಬಿಸ್ನೆಸ್, ಬಿಲ್ಡ್ ದ ರಿಲೇಶನ್ಶಿಪ್, ರಿಲೇಶನ್ಶಿಪ್ ವಿಲ್ ಆಟೋಮೆಟಿಕಲಿ ಬಿಲ್ಡ್ ದ ಬಿಸ್ನೆಸ್ ಅಂತ ಹೇಳಿ. ಯಾವ್ದೇ ಕಾರಣಕ್ಕೂ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಬಿಸ್ನೆಸ್ ನ ಬಿಲ್ಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸಂಬಂಧಗಳನ್ನ ಬಿಲ್ಡ್ ಮಾಡಿ, ಆ ಸಂಬಂಧಗಳೇ ಆಟೋಮೆಟಿಕಲಿ ಬಿಸ್ನೆಸ್ ನ ಬಿಲ್ಡ್ ಮಾಡುತ್ತೆ. ನಿಮ್ ಟೀಮ್ ನಲ್ಲಿ ಯಾರೋ ಒಬ್ರು ಜಾಯ್ನ್ ಆಗಿದ್ದಾರೆ ಅಂತಂದ್ರೆ ಅವರ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳಿ, ಅವರ ಮನೆಗೆ ವಿಸಿಟ್ ಮಾಡಿ, ಅವ್ರ ಜೊತೆ ಒಂದು ಸಂಬಂಧವನ್ನ ಬೆಳೆಸಿ. ನಿಮ್ಮ ರಿಲೇಟಿವ್ ಹೇಗಿರ್ತಿರಲ್ಲ ನಿಮ್ಮ ರಿಲೇಟಿವ್ ಜೊತೆ, ಆ ತರದ ಒಂದು ಬಾಂಡೇಜ್. ತುಂಬಾ ಜನ ಏನ್ ಮಾಡ್ತಾರೆ, ಒಂದು ಪಾಯಿಂಟ್ ಅನ್ನ ಕ್ಯಾಚ್ ಮಾಡಿದ ತಕ್ಷಣನೇ ತುಂಬಾ ಡೀಪಿಗೆ ಹೋಗ್ಬಿಡ್ತಾರೆ ಸಂಬಂಧದಲ್ಲಿ, ಬಿಸ್ನೆಸ್ ಬಿಟ್ಬಿಟ್ಟು ಇನ್ನೆಲ್ಲವನ್ನು ಮಾಡ್ಲಿಕ್ಕೆ ಹೊರಟ್ಬಿಡ್ತಾರೆ. ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ನೋಡಿ, ಎಲ್ಲವೂ ಕೂಡ ಒಂದು ಮೀಡಿಯಂ ರೇಂಜ್ ಅಲ್ಲಿ ಇದ್ರೆ ಅದಕ್ಕೆ ಒಂದು ವ್ಯಾಲ್ಯೂ. ಇವತ್ತು BP ಜಾಸ್ತಿನೂ ಆಗ್ಬಾರ್ದು, ಕಡಿಮೆನೂ ಆಗ್ಬಾರ್ದು. ಶುಗರ್ ಜಾಸ್ತಿನೂ ಆಗ್ಬಾರ್ದು, ಕಡಿಮೆನೂ ಆಗ್ಬಾರ್ದು. ನಿದ್ದೆ ಜಾಸ್ತಿನೂ ಆಗ್ಬಾರ್ದು, ಕಡಿಮೆನೂ ಆಗ್ಬಾರ್ದು. ಕರೆಕ್ಟಾ? ಯಾವುದೇ ನೋಡಿ, ದೇವರು ಸೃಷ್ಟಿ ಮಾಡಿರೋದು ಹೆಂಗ್ ಸೃಷ್ಟಿ ಮಾಡಿದನ್ ನಮ್ಮನ್ನ ಅಂತಂದ್ರೆ
ಎಲ್ಲವೂ ಮೀಡಿಯಂ ಅಲ್ಲಿ ಇದ್ರೇನೆ ಅದಕ್ಕೆ ವ್ಯಾಲ್ಯೂ. ಅದನ್ನ ನಾರ್ಮಲ್ ಅಂತಾನೆ ಕರೆಯೋದು. ಸೊ ಬಿ ನಾರ್ಮಲ್ ಇನ್ ಎವ್ರಿ ಆಸ್ಪೆಕ್ಟ್ ಆಫ್ ಯುವರ್ ಲೈಫ್. ನಿಮ್ಮ ಜೀವನದ ಎಲ್ಲಾ ರಂಗಗಳಲ್ಲೂ ಕೂಡ ನಾರ್ಮಲ್ ಆಗಿರಿ. ಜಾಸ್ತಿನೂ ಬೇಡ, ಕಡಿಮೆನೂ ಬೇಡ. ನಾರ್ಮಲ್ಗೆ ಜಾಸ್ತಿ ಬೆಲೆ ಇವತ್ತು. ಅತಿ ಹೆಚ್ಚುನು ಇರಬಾರ್ದು, ಅತಿ ಕಡಿಮೆನೂ ಇರಬಾರ್ದು. BP ಅಲ್ಲಿ ಅತಿ ಹೆಚ್ಚಿದ್ರೆ, ಕಡಿಮೆ ಇದ್ರೆ ಅದಕ್ಕೆ ವ್ಯಾಲ್ಯೂವಾ, ನಾರ್ಮಲ್ ಇದ್ರೆ ವ್ಯಾಲ್ಯೂವಾ? ನೀವು ಹೆಲ್ತಿ ಅಂತ ಹೇಳಿ ಕನ್ಸಿಡರ್ ಆಗೋದು ಯಾವಾಗ ಹೇಳಿ? ಮಧ್ಯದಲ್ಲಿ ಇದ್ದಾಗಲ್ವಾ? ಹಾಗೆ. ಸೊ ನಿಮಗ್ ನೀವು ಶಿಸ್ತುಬದ್ಧವಾಗಿರಿ. ಕರೆಕ್ಟ್ ಟೈಮಿಗೆ ಹೇಳೋದಾಗಿರ್ಬೋದು, ಕರೆಕ್ಟ್ ಟೈಮಿಗೆ ಟೀಮ್ನಲ್ಲಿ ಸಪೋರ್ಟ್ ಮಾಡೋದಾಗಿರ್ಬೋದು, ಸೆಲ್ಫ್ ಡಿಸಿಪ್ಲಿನ್, ನೀವು ಕೊಟ್ಟಂತ ಮಾತಿಗೆ ನಡ್ಕೊಳ್ಳೋದಾಗಿರ್ಬೋದು. ನೀವೇನ್ ಮಾತು ಕೊಟ್ಟಿರ್ತೀರೋ ಅದನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡಿ. ಈ ಬಿಸ್ನೆಸ್ ನ ಪ್ಯಾಷನೇಟ್ ಆಗಿ ತಗೊಳ್ಳಿ. ಏನೋ ಒಂದು ಇನ್ಕಮ್ ಬರುತ್ತೆ, ದುಡ್ಡು ಮಾಡ್ಬಿಡ್ಬೋದು, ಇಷ್ಟಕ್ಕೇನೆ ಸೀಮಿತವಾಗಿ ಇಂಡಸ್ಟ್ರಿನ ತಗೊಳ್ಬೇಡಿ. ಜೀವನದ ಎಲ್ಲಾ ರಂಗಗಳಿಗೂ ಸಪೋರ್ಟ್ ಮಾಡುವಂತ ಒಂದು ಅದ್ಭುತವಾದಂತ ವ್ಯವಸ್ಥೆ. ಜೀವನದ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತ ಕಲೀಲಿಕ್ಕೆ ಅವಕಾಶ ಮಾಡುವಂತ ವ್ಯವಸ್ಥೆ. ಸರ್, ಒಂದು ಲೀಡರ್ಶಿಪ್ ಅನ್ನುವಂಥದ್ದು ಪವರ್ಫುಲ್ ಯಾವಾಗ ಅಂತಂದ್ರೆ, ನೀವು ನಿಮ್ ಟೀಮ್ ಜೊತೆ ಯಾವಾಗ್ಲೂ ಇದ್ದಾಗ ಏನೊಂದು ರಿಸಲ್ಟ್ ಬರುತ್ತಲ್ಲ, ಆ ಸಂದರ್ಭದಲ್ಲಿ ನೀವು ಪವರ್ಫುಲ್ ಲೀಡರ್ ಅಂತ ಕನ್ಸಿಡರ್ ಆಗಲ್ಲ. ನೀವು ಅವ್ರ ಜೊತೆ ಇದ್ದಾಗ ಏನ್ ಬಿಸ್ನೆಸ್ ಆಗ್ತಿರತ್ತಲ್ಲ, ನೀವ್ ಇದ್ದಾಗ ಏನು ಅವ್ರ ಇನ್ಕಮ್ ತಗೊಳ್ತಿರ್ತಾರಲ್ಲ, ಅದೇ ಆಸ್ಪೆಕ್ಟ್ ನಲ್ಲಿ ನೀವ್ ಇಲ್ಲ ಅಂತ ಅಂದ್ರೂ ಕೂಡ ಆ ತರದ ಒಂದು ಗ್ರೋತ್, ಆ ತರದ ಒಂದು ಇನ್ಕಮ್ ಬರ್ತಾ ಇದೆ ಅಂತಂದ್ರೆ, ನಿಮ್ಮ ಪ್ರೆಸೆನ್ಸ್ ಇಲ್ಲ ಅಂತ ಅಂದ್ರೂ ಕೂಡ ನಿಮ್ಮ ಟೀಮ್ ಗ್ರೋತ್ ಆಗ್ತಾ ಇದೆ, ಅದು ನಿಜವಾದ ಲೀಡರ್ಶಿಪ್ ಅಂತ ಹೇಳ್ತಾರೆ. ಯಾವಾಗ್ಲೂ ಕೂಡ ಕಲಿಯುವಂತ ಮೋಡಲ್ ಇರ್ಬೇಕು. ಇವತ್ತು ನಾನು ಒಂದು ಲೀಡರ್ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಅವರು ಕಾರ್ಯಕ್ರಮದಲ್ಲಿ ಇದಾರೆ ಅಂತ ಅನ್ಕೊಳ್ತೀನಿ. ಸ್ನೇಹಿತರೆ, ಸಿದ್ದಲಿಂಗಯ್ಯ ಸಾಲಿಮಠ್ ಸರ್ ಅಂತ ಹೇಳಿ ಇವತ್ತು ಮೀಟಿಂಗ್ ಅಲ್ಲಿ ಇದ್ದಾರೆ. ಆಕ್ಚುಲಿ ಅವರು ವಯಸ್ಸಿನಲ್ಲಿ ತುಂಬಾ ಹಿರಿಯರು ಸ್ನೇಹಿತರೆ. ಜೊತೆಗೆ ಒಂದು ಒಳ್ಳೆ ರ್ಯಾಂಕ್ ಅಲ್ಲೂ ಕೂಡ ಇದ್ದಾರೆ, ಒಂದು ಸಂಸ್ಥೆಯಲ್ಲಿ ಒಂದು ರ್ಯಾಂಕ್ ಅಲ್ಲೂ ಕೂಡ ಇದ್ದಾರೆ. ಆದ್ರೂ ಕೂಡ ಇವತ್ತು 8:50ಕ್ಕೆ ನನ್ನ ಕಡೆಯಿಂದ ಒಂದು ಫೋನ್ ಬರುತ್ತೆ. ಫೋನ್ ಮಾಡಿ, ಸರ್ ನಿಮ್ದು ಮೀಟಿಂಗ್ ಲಿಂಕ್ ಬರ್ತಾ ಇಲ್ಲ ಅಂತ ಕೇಳ್ತಾರೆ, ಈ 9 ಗಂಟೆ ಮೀಟಿಂಗಿಗೆ ಸಂಬಂಧಪಟ್ಟ ಹಾಗೆ. ಅವಾಗ ನಾನು ಹೇಳ್ತೀನಿ, ಸರ್ ಆಲ್ರೆಡಿ ನೀವು ಒಂದು ರ್ಯಾಂಕ್ ಅಲ್ಲಿ ಇದ್ದೀರಾ, ನಿಮಗೆ ತುಂಬಾ ಮೀಟಿಂಗ್ಸ್ ಗಳಿರುತ್ತೆ ಬೆಳಗಿನ ಸಂಜೆವರೆಗೆ, ಮತ್ತಿನ್ನೊಂದು ಮೀಟಿಂಗ್ ಅಂತ ಅಂದ್ರೆ ನಿಮಗೆ ಎಲ್ಲೋ ಒಂದ್ ಕಡೆ ಡಿಸ್ಟರ್ಬ್ ಆದಂಗ ಆಗತ್ತೆ ಅನ್ನೋ ಕಾರಣಕ್ಕೆ ನಮ್ಮ ಟೀಮ್ ಅವ್ರು ನಿಮ್ಗೆ ಲಿಂಕ್ ಕಳಿಸ್ತಿಲ್ಲ ಅಂತ ಅನ್ಸುತ್ತೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಸರ್ ನಂಗೆ ತುಂಬಾನೇ ಕಲಿಬೇಕು ಅಂತ ಇದೆ, ಬೆಳಿಬೇಕು ಅಂತ ಇದೆ, ನಂಗೆ ಆಲ್ರೆಡಿ ಇಂಡಸ್ಟ್ರಿ ಲೇಟ್ ಆಗಿ ಸಿಕ್ಕಿದೆ, ನೀವು ಆ ವಿಚಾರದಲ್ಲಿ ಏನು ಅನ್ಕೊಳ್ಬೇಡಿ, ಎನಿ ಟೈಮ್ ನಾವು ಕಲೀಲಿಕ್ಕೆ ರೆಡಿ ಇದೀವಿ ಅಂತ ಹೇಳಿ ಹಂಚ್ಕೊಂಡಾಗ ನನಗೆ ಅನ್ಸುತ್ತೆ ಈ ಒಂದು ಪಾಯಿಂಟ್ ನಿಜವಾಗ್ಲೂ ಕೂಡ ಅವರು ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತ ಹೇಳಿ. ಇವತ್ತು ಅವ್ರ ಕಲಿಕೆಯ ಮೂಡಲ್ಲಿ ಆಲ್ವೇಸ್ ಆನ್ ಅಲ್ಲಿ ಇದ್ದಾರೆ. ಅದಕ್ಕೆ ಅವ್ರಿಗೆ ಗ್ರೋತ್ ಸಿಗ್ತಾ ಇದೆ, ಅದಕ್ಕೆ ಅವ್ರು ಗೆಲ್ತಾ ಇದ್ದಾರೆ, ಅದಕ್ಕೆ ಅವ್ರು ಅಚೀವ್ಮೆಂಟ್ ಮಾಡ್ತಾ ಇದ್ದಾರೆ. ಅದೇ ಆಟಿಟ್ಯೂಡ್ ನಿಮ್ಮಲ್ಲೂ ಇದೆಯಾ? ಸರ್ ನಾನು ಫ್ರೀ ಇತ್ತು ಅಂತಂದ್ರೆ, ನಿಮ್ದು ಮೀಟಿಂಗ್ ಲಿಂಕ್ ಇತ್ತು ಅಂದ್ರೆ ನಾನು ಅಟೆಂಡ್ ಆಗ್ಬಿಡ್ತೀನಿ ಸರ್, ಕಳ್ಸೋದಂತ ಕಳ್ಸಿ ಅಂತ ಹೇಳಿ. ಲರ್ನಿಂಗ್ ಮೋಡ್ ಸಾಕ್ಬಿಡು, ಇವತ್ತು ತುಂಬಾ ವಿಚಾರ ಕಲ್ತ್ಬಿಟ್ಟಿದ್ದೀನಿ, ಇನ್ನೇನ್ ಕಲಿಯೋದು. ಈ ಆಟಿಟ್ಯೂಡ್ ನಿಮ್ಮಲ್ಲಿ ಇದೆಯಾ ನೋಡ್ಕೊಳ್ಳಿ. ಆಟಿಟ್ಯೂಡ್ ಇದ್ರೆ ನಾವು ಗೆಲ್ಲಿಕ್ ಆಗಲ್ಲ. ಎಲ್ಲಾದ್ರೂ ಒಂದು ಪಾಯಿಂಟ್ ಸಿಗುತ್ತಾ ಕಲಿಯುವಂಥದ್ದು, ಎಲ್ಲಾದ್ರೂ ಒಂದು ಪಾಯಿಂಟ್ ನನಗೆ ಬೆಳಿಲಿಕ್ಕೆ ಒಂದು ಹೊಸ ಪಾಯಿಂಟ್ ಸಿಗುತ್ತಾ ಅಂತ ಕಾತುರದಿಂದ ಕಾಯ್ತಿರುವಂತಹ ಒಂದು ಎಕ್ಸೈಟ್ಮೆಂಟ್ ಎಲ್ಲಿವರೆಗೂ ನಿಮ್ಮಲ್ಲಿ ಇರುತ್ತೋ ಅಲ್ಲಿವರೆಗೂ ನೀವು ಬೆಳಿತಾನೆ ಇರ್ತೀರ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಈ ಇಂಡಸ್ಟ್ರಿ ಬೆಳೀತಾ ಬೆಳೀತಾ ತುಂಬಾ ಜನರಿಗೆ ಒಂದು 3 ಲೆಟರ್ನ ಒಂದು ಪದ ಅವರ ಜೀವನದಲ್ಲಿ ಎಂಟರ್ ಆಗತ್ತೆ. 3 ಲೆಟರ್ನ ಒಂದು ಪದ, ಇಂಗ್ಲಿಷ್ ಪದ. ಯಾರಾದ್ರೂ ಗೆಸ್ ಮಾಡ್ಬೋದಾ? ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಮಾಡ್ತಾ, ವೆರಿ ಗುಡ್ ಕಿರಣ್ ಸರ್, EGO. EGO. ಇ ಅಂದ್ರೆ ಎವ್ರಿಥಿಂಗ್, ಗೋ ಅಂದ್ರೆ ಗೋಸ್. ಯಾರಿಗೆ ಈ ಈಗೋ ಅನ್ನೋದು ಬರುತ್ತೆ, ಅವ್ರ ಜೀವನದಲ್ಲಿ ಎಲ್ಲವನ್ನೂ ಕೂಡ ಕಳ್ಕೊಳ್ತಾ ಹೋಗ್ತಾರೆ. ಫಸ್ಟ್ ಆಫ್ ಆಲ್ ಅವ್ರ ಸಂಬಂಧಗಳನ್ನ ಕಳ್ಕೊಳ್ತಾರೆ, ಫ್ಯಾಮಿಲಿಯಲ್ಲಿ ಯಾರು ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯತೆ ಇಲ್ಲ, ಇನ್ಕಮ್ ಕಡಿಮೆ ಆಗತ್ತೆ, ಹೊರಗಡೆ ಇರೋ ಮಾರ್ಕೆಟ್ ಅಲ್ಲಿ ರೆಸ್ಪೆಕ್ಟ್ ಕಡಿಮೆ ಆಗತ್ತೆ, ಪ್ರತಿಯೊಂದು ಕಳ್ಕೊಳ್ಳಿಕ್ ಶುರು ಮಾಡ್ತಾರೆ. ಯಾವಾಗ ಅಂದ್ರೆ ಈ 3 ಲೆಟರ್ನ ಒಂದು ವರ್ಡ್ ಇಗೋ ಅನ್ನೋದೇನಿದೆಯಲ್ಲ, ಅದಕ್ಕೆ ಎವ್ರಿಥಿಂಗ್ ಗೋಸ್ ಅಂತ ಹೇಳ್ತಾರೆ. ಇಗೋ ನ ಫುಲ್ ಫಾರ್ಮ್ ಎವ್ರಿಥಿಂಗ್ ಗೋಸ್. ಯಾವ್ದು ಒಳಗಡೆ ಬರಲ್ಲ, ಎಲ್ಲೋ ಹೊರಗಡೆ ಹೋಗುತ್ತೆ. ಸೊ ಇಂಡಸ್ಟ್ರಿ ನಮ್ಗೆ ಏನೆಲ್ಲ ಕೊಟ್ಟಿದೆಯಲ್ಲ, ಅದಕ್ಕೆ ಯಾವಾಗ್ಲೂ ನಾವು ಕೃತಜ್ಞರಾಗಿರ್ಬೇಕು. ಬರುವಾಗ ಏನು ತಗೊಂಡ್ ಬಂದಿಲ್ಲ, ಹೋಗುವಾಗ್ಲೂ ಏನು ತಗೊಂಡ್ ಹೋಗಲ್ಲ ಅಂತ ಅಂದ್ಮೇಲೆ
ಈ 3 ಮತ್ತೊಂದು ದಿನದೊಳಗಡೆ ಜೀವನ ನಡೆಸ್ತಿರುವಾಗ ನಮ್ಗೆ ಸಿಕ್ಕಿರೋದೆಲ್ಲ ಇಲ್ಲಿಂದನೇ ಸಿಕ್ಕಿರುವಂತದ್ದು ಅಂತ ಅಂದ್ಮೇಲೆ ನಾವ್ ಯಾಕೆ ನನ್ನಿಂದನೇ ನಾನಿಲ್ದೆ ಏನೂ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನೋ ಒಂದು ಮನಸ್ಥಿತಿ ಯಾಕೆ ಬೇಕು? ಯಾವಾಗ್ಲೂ ಕೂಡ ಕೃತಜ್ಞತರಾಗಿರುವಂತದ್ದು. ಆ ಒಂದು ಆಟಿಟ್ಯೂಡ್ ನಮ್ಮಲ್ಲಿ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿ ಇರ್ಬೇಕು. ಸೊ ನಿಜವಾದ ಲೀಡರ್ಶಿಪ್ ಯಾವಾಗ ಅಂತಂದ್ರೆ ನಮ್ಮ ಟೀಮ್ ನಲ್ಲಿ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಯ ಜೀವನವನ್ನ ಬ್ಯೂಟಿಫುಲ್ ಮಾಡ್ತಾ ಹೋಗ್ತೀವಲ್ಲ. ಯಾರೋ ಒಬ್ರಿಗೆ ಮನೆನೇ ಇರಲ್ಲ, ಅವ್ರಿಗೆ ಮನೆ ಕಟ್ಸೋ ರೀತಿಯಲ್ಲಿ ಅವ್ರಿಗೆ ಸಪೋರ್ಟ್ ಮಾಡುವಂಥದ್ದು. ಯಾರ ಹತ್ರ ಸಾಲ ಮಾಡ್ಕೊಂಡ್ಬಿಟ್ಟಿರ್ತಾರೆ ಒಂದ್ 5-10 ಲಕ್ಷ ರೂಪಾಯಿ, ಆ ಸಾಲವನ್ನ ಕ್ಲಿಯರ್ ಮಾಡಿಸುವಂಥದ್ದು, ಒಂದ್ ಒಳ್ಳೆ ಜೀವನ ಕಟ್ಕೊಡುವಂಥದ್ದು. ಈ ತರ ನಿಮ್ ಟೀಮ್ ನಲ್ಲಿ ಬಂದಿರುವಂತ ಪ್ರತಿಯೊಬ್ಬ ವ್ಯಕ್ತಿಯ ಒಂದಲ್ಲ ಒಂದು ಸಮಸ್ಯೆಗಳನ್ನ ಬಗೆಹರಿಸ್ತಾ ಅವ್ರೆಲ್ಲಾ ಕನಸುಗಳನ್ನ ನನಸು ಮಾಡ್ಕೊಂತ ಹೋಗೋದಿದೆಯಲ್ಲ, ಅದೇ ನಿಜವಾದ ಲೀಡರ್ಶಿಪ್ ಅಂತ ಹೇಳ್ತಾರೆ. ನಿಮ್ಮನ್ನ ನಿಜವಾಗ್ಲೂ ಒಂದು ಒಳ್ಳೆಯ ನಾಯಕ ಅಥವಾ ಒಂದು ಒಳ್ಳೆಯ ಲೀಡರ್ ಅಂತೇಳಿ ಯಾವಾಗ ಕನ್ಸಿಡರ್ ಮಾಡ್ತಾರೆ ಗೊತ್ತಾ ಸ್ನೇಹಿತರೆ? ಯಾವಾಗ ನೀವು ಮಾಡುವಂತ ಕೆಲಸಗಳು ನಿಮ್ಗೆ ಗೊತ್ತಿಲ್ಲದೆ ಇನ್ನೊಬ್ರಿಗೆ ಪ್ರೇರಣೆ ನೀಡುತ್ತಲ್ಲ, ಇನ್ನೊಬ್ರಿಗೆ ನಾನು ಈ ತರ ಮಾಡ್ಬೇಕು ಕೆಲಸ ಅಂತೇಳಿ ಅನ್ಸುತ್ತಲ್ಲ, ಇನ್ನೂ ಅತಿ ಹೆಚ್ಚು ಕನಸುಗಳನ್ನ ಕಾಣೋ ತರ, ಇನ್ನೂ ಅತಿ ಹೆಚ್ಚು ಕಲಿಯೋ ತರ, ಇನ್ನೂ ಹೆಚ್ಚು ಕೆಲಸಗಳನ್ನ ಮಾಡೋ ತರ ನಿಮ್ಮ ಕೆಲಸಗಳು ಪ್ರೇರಣೆ ನೀಡುತ್ತಲ್ಲ, ಅವಾಗ ನೀವು ಒಂದು ಯಶಸ್ವಿ ನಾಯಕ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ನಾವು ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡೋದಲ್ಲ ಸ್ನೇಹಿತರೆ, ನಮ್ಮ ಟೀಮ್ ಮೆಂಬರ್ಸ್ ಗಳು ನಮಗಿಂತ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡೋ ತರ ಮಾಡೋದಿದೆಯಲ್ಲ, ಅದು ಒಂದು ನಿಜವಾದ ಒಂದು ಲೀಡರ್ಶಿಪ್ ಅಂತ ಹೇಳ್ತಾರೆ. ಅಂಡ್ ಪ್ರತಿ ಒಂದು ಕೆಲಸಗಳನ್ನ ಮಾಡುವಾಗ ಯಾಕೆ ಈ ಕೆಲಸ ಮಾಡ್ತಿದೀನಿ ಅಂತೇಳಿ ಒಂದು ಕ್ಲಿಯರ್ ಪಿಕ್ಚರ್ ಇಟ್ಕೊಂಡು ಕೆಲಸ ಮಾಡುವಂತ ಆಟಿಟ್ಯೂಡ್ ಇದ್ದಾಗ ಮಾತ್ರ ನಾವು ಒಂದು ಒಳ್ಳೆ ಲೀಡರ್ ಆಗ್ಲಿಕ್ಕೆ ಸಾಧ್ಯ. ಜೀವನದಲ್ಲಿ ಸಿದ್ಧಾಂತಗಳನ್ನ ಇಟ್ಕೊಂಡು ಕೆಲಸ ಮಾಡ್ಬೇಕು. ಏನೋ ದುಡ್ಡು ಮಾಡ್ಬೇಕಲ್ಲ ಅಂತೇಳಿ ಮಾಡೋದ್ರಿಂದ ಈ ವ್ಯವಸ್ಥೆಯಲ್ಲಿ ಗೆಲ್ಲಿಕ್ ಸಾಧ್ಯತೆ ಇಲ್ಲ ಸ್ನೇಹಿತರೆ. ನಿಜವಾಗ್ಲೂ ಕೆಲವೊಂದಿಷ್ಟು ಸಿದ್ಧಾಂತಗಳು, ನಾನು ಯಾವತ್ತೂ ಜನರಿಗೆ ಮೋಸ ಮಾಡಲ್ಲ, ಜನರಿಗೆ ಸುಳ್ಳು ಹೇಳಲ್ಲ. ಸುಳ್ಳು ಹೇಳಿ ದುಡ್ಡು ಮಾಡ್ಬೋದು ಈ ವ್ಯವಸ್ಥೆಯಲ್ಲಿ, ಮೋಸ ಮಾಡಿ ದುಡ್ಡು ಮಾಡ್ಬೋದು, ಬಟ್ ಅದು ನನ್ನ ಸಿದ್ಧಾಂತ ಅಲ್ಲ. 10 ರೂಪಾಯಿ ಕಡಿಮೆ ದುಡ್ಡೇಣ, ರಾತ್ರಿ ಮಲಗಿದ್ರೆ ನೆಮ್ಮದಿ ಇರ್ಬೇಕು, 10 ಜನಕ್ಕೆ ಒಳ್ಳೇದ್ ಮಾಡಿದೀವಿ ಅನ್ನೋ ಒಂದು ಆತ್ಮತೃಪ್ತಿ ಇರ್ಬೇಕು. ಈ ತರದ ಒಂದು ಮನಸ್ಥಿತಿ ನಮ್ಮಲ್ಲಿ ಇದೆಯಾ? ಅವಾಗ್ಲೇನೆ ನಾವು ಒಂದು ರೋಲ್ ಮಾಡಲ್ ಆಗ್ಲಿಕ್ಕೆ ಸಾಧ್ಯತೆ ಸ್ನೇಹಿತರೆ. ತುಂಬಾ ಜನ ನಮ್ಗೆ ಗೊತ್ತಿಲ್ಲ ನಮ್ಮ ಟೀಮ್ ಅಲ್ಲಿ ಇರೋರು ನಮ್ಮನ್ನ ರೋಲ್ ಮಾಡಲ್ ಆಗಿ ತಗೊಂಡಿರ್ತಾರೆ. ಅದ್ರ ಅರ್ಥ ಏನು ಅಂತಂದ್ರೆ ಒಂದು ಯಶಸ್ವಿ ನಾಯಕ ಆಗ್ಲಿಕ್ಕೆ ನಾವು ಹೊರಟಿದೀವಿ ಅಂತೇಳಿ. ಸೊ ಇದಾಗಿತ್ತು ಇವತ್ತಿನ ಒಂದು ಇಂಪಾರ್ಟೆಂಟ್ ಕಾರ್ಯಕ್ರಮ ಅಬೌಟ್ ಲೀಡರ್ಶಿಪ್. 1 hour ಟೈಮ್ ನಲ್ಲಿ ನಾನು ಕ್ಲಿಯರ್ ಮಾಡೋಣ ಅಂತ ಇದ್ದೆ. ಕರೆಕ್ಟ್ ಆಗಿ 1 hour ಗೆ ನಾವು ಇವತ್ತಿನ ಕ್ಲಾಸ್ ನ ಮುಗಿಸ್ತಾ ಇದೀವಿ. ಸೊ ಇಷ್ಟ ಹೇಳ್ತಾ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಸಬ್ಜೆಕ್ಟ್ ಬಗ್ಗೆ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡೋಣ. ಇವತ್ತಿನ ಕ್ಲಾಸ್ ನೋಟ್ಸ್ ನಿಮಗೇನಾದ್ರೂ ಬೇಕು ಅಂತ ಇದ್ರೆ ಇಲ್ಲೊಂದು ನಂಬರ್ ಇದೆ, ಆ ಒಂದು ವಾಟ್ಸಪ್ ನಂಬರಿಗೆ ನನಗೆ ನೋಟ್ಸ್ ಕಳಿಸಿ ಅಂತೇಳಿ ಒಂದು ಮೆಸೇಜ್ ಮಾಡಿದಂತಹ ಎಲ್ರಿಗೂ ಕೂಡ ಇವತ್ತಿನ ಕ್ಲಾಸ್ ನೋಟ್ಸ್ ನಿಮಗೆ ರೀಚ್ ಆಗತ್ತೆ ಅಂತ ಹೇಳ್ತಾ, ನಿಮ್ಮೆಲ್ಲರಿಂದ ಒಂದು ಕೆಲಸವನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಆ ಕೆಲಸ ಏನು ಅಂತಂದ್ರೆ, ಎಲ್ರು ರೆಡಿ ಇದ್ದೀರಾ? ಆ ಕೆಲಸವನ್ನ ಮಾಡ್ಲಿಕ್ಕೆ ಒಂದು ಹೋಮ್ವರ್ಕ್ ಕೊಡ್ತೀನಿ, ಪ್ರತಿಯೊಬ್ರು ಮಾಡ್ಬೇಕು. ಎಲ್ಲರನ್ನು ಅನ್ಮ್ಯೂಟ್ ಮಾಡಿದೀನಿ, ಒಂದ್ಸಲ ಅನ್ಮ್ಯೂಟ್ ಮಾಡ್ಕೊಂಡು ಆನ್ಸರ್ ಮಾಡಿ. ಥ್ಯಾಂಕ್ ಯು ಲೀಡರ್ಸ್. ಇದೊಂದು ದೇಶಕ್ಕೆ ಸಂಬಂಧಪಟ್ಟಂತಹ ಒಂದು ಕೆಲಸ, ಒಂದು ದೇಶ ಸೇವೆ ಅಂತಾನೆ ಹೇಳ್ಬೋದು. ಆ ಒಂದು ದೇಶ ಸೇವೆ ಏನು ಅಂತಂದ್ರೆ, ಇವತ್ತೇ ನೀವು ಕಲ್ತ್ರಿ ಒಂದು ಅದ್ಭುತವಾದ ಸಬ್ಜೆಕ್ಟ್ ಬಗ್ಗೆ, ಅದೇ ಸಬ್ಜೆಕ್ಟ್ ಅನ್ನ ನಾನು ಇವತ್ತೇನ್ ನಿಮಗೆ ಒಂದು ನೋಟ್ಸ್ ಕಳಿಸ್ತೀನಿ, ಈ ಒಂದೇನು ವಾಟ್ಸ್ಆಪ್ ನಂಬರಿಗೆ ನೋಟ್ಸ್ ಕಳಿಸಿ ಅಂತ ಹೇಳಿ ಮೆಸೇಜ್ ಮಾಡ್ತೀರಾ, ಅದಾದ್ಮೇಲೆ ನಾವು ನೋಟ್ಸ್ ಕಳಿಸ್ತೀವಿ. ಆ ನೋಟ್ಸ್ ಅನ್ನ ಬಳಸ್ಕೊಂಡು ನೀವು ನಿಮ್ಮ ಟೀಮಿಗೆ ಇದೇ ಒಂದು ಸಬ್ಜೆಕ್ಟ್ ಸಂಬಂಧಪಟ್ಟಂತ ನಾಲೆಡ್ಜ್ ಅನ್ನ ಕೊಡುವಂತ ಕೆಲಸ ಮಾಡಿ. ಯಾಕಂದ್ರೆ ಇಲ್ಲಿರೋದೇ ಲರ್ನ್ ಡೂ ಟೀಚ್ ಅಂತ ಹೇಳಿ, ಫಸ್ಟ್ ನಾವು ಕಲಿಬೇಕು, ಕಲ್ತಿರೋದನ್ನ ಅಳವಡಿಸ್ಕೊಳ್ಬೇಕು ಅಂಡ್ ಅದನ್ನ ಟೀಚ್ ಮಾಡ್ಬೇಕು ಅಂತ ಹೇಳಿ. ಅದನ್ನ ನೀವು ಮಾಡಿ ಅಂತ ಹೇಳ್ತೀವಿ. ಅವತ್ತಿನ ಕಾರ್ಯಕ್ರಮ ನಿಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್